ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಏಪ್ರಿಲ್ 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಉತ್ತರಾಷಾಢ ನಕ್ಷತ್ರ, ಸಿದ್ಧಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ. ನಮಗೆ ರಾಶಿಗಳ ಅಂತರದಲ್ಲಿ ವಿಶೇಷವಾಗಿ ಹೇಳ್ತಾ ತುಂಬಾ ಜನ ಈ ಜಾತಕಗಳ ಪರಾಮರ್ಶೆ ಮಾಡ್ತಿರ್ತಾನಲ್ವ. ಊರಲ್ಲಿ ಇಲ್ಲದಿದ್ರೂ 10 ಜನ ಅನ್ನತಕ್ಕಂಥದ್ದಿದೆ. ವಾರಾಂತ್ಯದಲ್ಲಿ ಇರ್ತೇನೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ತುಂಬಾ ಜನ ಇವತ್ತಿನ ಕನ್ಸನ್ ಮೊನ್ನೆ ನೋಡ್ಬೇಕು ಅಂತ ಪುಟ್ಟ ಮಕ್ಕಳು 19 ವರ್ಷ 20 ವರ್ಷ ಪ್ರೀತಿ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾರೆ. ಶಿವನೇ, ಏನಿದು ಮಕ್ಕಳೇ? ನೋಡಿ, ಯೋಗ ಯೋಗ್ಯತಾ ಅನ್ನತಕ್ಕಂಥದ್ದಿದೆ. ಅಷ್ಟು ಭಾವುಕರ ನೀವು. ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಒಂದು ಸಣ್ಣ ಜಗಳ, ಒಂದು ಸಣ್ಣ ಮುನಿಸು, ಒಂದು ಸಣ್ಣ ಬೇಸರ, ನಾನು ಹೇಳ್ತಲೇ ಇದ್ದೀನಿ, ಎಲ್ಲಿಗೆ ನಿಮ್ಮನ್ನ ನೀವು ತಗೊಂಡು ಹೋಗ್ತಿದ್ದೀರಿ? ಇಷ್ಟು ಭಾವುಕರಾಗಿ, ಇಷ್ಟು ಭಯ ಬೀಳುವಂಥದ್ದ, ಇಷ್ಟು ಆತಂಕ ಪಡುವಂಥದ್ದ? ಯೋಚನೆ ಮಾಡಿ ನೋಡಿ. ಇರ್ಲಿ, ಕಾಯೋಣ ಸ್ವಲ್ಪ ಸಮಯ. ಆ ಸಮಯ ಬಿಟ್ಟು ನೆನ್ಪಿಟ್ಕೊಳ್ಳಿ, ಜನ್ಮ ಜನ್ಮಾಂತರದ ಅನುಬಂಧವೇ ಸಂಗಾತಿಯಾಗಿ ಬರ್ಲಿಕ್ಕೆ. ಮೊನ್ನೆ ಕೂಡ ಒಬ್ರು ಜಡ್ಜ್ ಸಾಹೇಬ್ರು ಮಗಳನ್ನ ಡೈವರ್ಸ್ ಆಗುತ್ತೆ ಏನ್ ದೊಡ್ಡದಾಗ ಹೂವು ಹಾರ ಹಾಕಿ ಕರೆದು ಎಲ್ಲ ಊರೆಲ್ಲ ಡೋಲು ಡ್ರಮ್ಮು ಇನ್ನೊಂದು ಅಂತ ಒಂದು ಮುಖದ ಕತೆ ಆಗೋಯ್ತದ. ನಾವೆಲ್ಲ ಹೌದೇನೋ, ಆ ಮಗು ಅಷ್ಟು ಪರಿತಪಿಸ್ತು ಅಂದ್ರೆ ಹುಡುಗನ್ ಕಡೆದು ಒಂದು ಸ್ಟೋರಿ ಹೊರಗಡೆ ಬರುತ್ತೆ. ಅದು ಕೇಳಿದ್ರೆ ಎದೆ ಜಿಲ್ ಅನ್ನುತ್ತೆ. ಸಮಾಜದಲ್ಲಿ ನಾವು ಎತ್ತ ಕಡೆ ಮುಖ ಮಾಡ್ತಿದ್ದೇವೆ. ಡೈವರ್ಸ್ ಆಯ್ತು, ಮುಗೀತು, ಜಸ್ಟ್ ವಾಕ್ ಅವೇ ಜೆಂಟಲ್ಮ್ಯಾನ್. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ. ನೆನಪಿಟ್ಕೊಳ್ಳಿ, ಬೂದಿ ಇಲ್ಲದೆ ಕೆಂಡವಿಲ್ಲ. ಯಾವತ್ತು ಬೇಕು ಅಂತ ಆ ಹುಡುಗನ ಮನೆಯವರು, ಆ ಹುಡುಗನ ತಂದೆ ತಾಯಿ ಕುಟುಂಬ ಫೋಟೋ ಹಾಕೊಂಡು ಇವರು ತಾಳ ಮೇಳ ಕುಣಿತ ಏನೋ ಕೊಟ್ಬಿಟ್ಟಿದ್ದಾರೆ ನರಕ ಹಾಗೆ ಹೀಗೆ ಅಂದ್ರೆ, ಅಲ್ಲಿ ಇನ್ನೊಂದು ನರಕದ ದೃಶ್ಯವನ್ನ ಅವ್ರು ಮರುದೃಶ್ಯ ಮಾಡಿ ಹೇಳ್ತಾರೆ. ನಾವು ಹೊರಗಡೆ ಬರ್ತಿದ್ದಾಗ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ. ಆ ಮನುಷ್ಯ ಹೇಳ್ಕೊಳಕ್ ಅಧಿಕಾರಿ ಅಂತಾನೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ತಾನಾಗಿ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಹೊರಗಡೆ ಓಡೋಗ್ಬಿಟ್ಟಿದ್ದಾನೆ. ಆ ಮಗು ನಮಗ್ ಸೊಸೆ ಆಗಿ ಬಂದವಳು ಇವತ್ತು ವರದಕ್ಷಿಣೆ ಅದು ಇದು ಅಂತಾರೆ. 60-70 ಲಕ್ಷದ ಗಾಡಿ ಇದೆ, ನಮ್ಮ ಒಡವೆಗಳಿದೆ, ಏನೇನೋ ಹೇಳ್ತಿದ್ದಾರೆ ಅಂದ್ರೆ ಹುಡುಗನ ಮನೆಯವರು. ಇವ್ರು ತೋರಿಸಿದ ಪಿಕ್ಚರ್ ನಾವೇನಾಗ್ಬಿಟ್ಟಿದೆ ಗೊತ್ತಾ? ಈ ಒಂದು ನಗಾರಿ ಇವತ್ತು ಪಾಪ ಸಮಾಜದಲ್ಲೇ ಈ ಕಡೆ ಕುಟುಂಬ, ಹುಡುಗನ ಕುಟುಂಬ ಮುಖ ತೋರಿಸ್ಲಿಕ್ಕೆ, ಹೊರಗಡೆ ಹೋಗ್ಲಿಕ್ಕೆ ಆತ್ಮಹತ್ಯೆಯ ಮಟ್ಟಕ್ಕೆ ಪ್ರಚೋದನೆ ಮಾಡಿ ಇಟ್ಟಿದ್ದಾರೆ. ಮೊಮ್ಮಗನ್ ನೋಡ್ಲಿಕ್ಕೆ ಬಿಟ್ಟಿಲ್ಲ ಸ್ವಾಮಿ. ಮೊಮ್ಮಗುವಿಗೆ ನಾವು ಮಾಡುವ ಯಾವುದೇ ವೈದಿಕ ಕಾರ್ಯಕ್ಕೂ ಬಿಡ್ಲಿಲ್ಲ ಸ್ವಾಮಿ. ತಂದೆ ತಾಯಿಯಾಗಿ ನಮ್ಮ ಮೊಮ್ಮಗುವನ್ನ ನಾವು ನೋಡಲು ಬಿಟ್ಟಿಲ್ಲ ಸ್ವಾಮಿ. ನಾವೇನು ತಗೊಂಡಿಲ್ಲ ಅಂತ ಹೇಳ್ತಾರಲ್ಲ, ನಾವು ಮಾಡಿಕೊಟ್ಟ ಒಡವೆಯಿಂದ ಹಿಡಿದು, ಕಾರಿಂದ ಹಿಡಿದು
ಜಮೀನು 3 ಬೀಗ ಜಮೀನ್ ಕೂಡ ನಾವು ಕೊಟ್ಟಿದ್ದೇವೆ. 3 ಬೀಗ ಅಂದ್ರೆ 3 ಎಕರೆ ಇರ್ಬೋದು, ಇಲ್ಲ 3 ಕುಂಟೆ ಇರ್ಬೋದು, ಗೊತ್ತಿಲ್ಲ ನನಗೆ. ಗಂಡು ಹೆತ್ತವರು ಎಲ್ಲಿಯ ಪ್ರಚೋದನೆ. ಇವತ್ತು ಸಮಾಜದ ಕತೆ ಎಲ್ಲಿಗೆ ಹೋಗ್ತಿದೆ. ಈ ಪುಟ್ಟ ಮಕ್ಕಳು ನೋಡಿ, ಈ ಎರಡನ್ನು ನೀವು ತುಲನೆ ಮಾಡಿ ನೋಡಿ. ಇನ್ನೊಂದು 19 ಗಂಡ ಹೆಂಡತಿ, 19 ವರ್ಷದ ಹುಡುಗಿ ಕೋರ್ಟ್ಗೆ ಹೋಗುತ್ತೆ, ನನಗ್ ಬೇಡ ಗಂಡ, ಹುಡುಗ್ಬಿಟ್ಟಿದ್ದಾಳೆ. ಗಂಡಿಗೆ 40 ವರ್ಷ, 41 ವರ್ಷ, 21 ವರ್ಷದ ಅಂತರ. ಸರಿ, ಅಂತರ ಇರುತ್ತೆ, ವಯಸ್ಸಿಗೂ ಪ್ರೀತಿಗೂ ಅಂತರತೆ ಬರೋಲ್ಲ, ನಿಜ. ಯಾಕೋ ಒಲ್ಲುತ್ತಿಲ್ಲ. ಇವನೇನ್ ಮಾಡ್ತಾನೆ ಗೊತ್ತಾ, ಹೇಬೇಸ್ ಕಾರ್ಪಸೋ ಇನ್ನೊಂದು ಕಾನೂನು. ನನ್ನ ಹೆಂಡತಿ ಬೇಕು, ಹುಡುಕ್ತಾರೆ, ಕರ್ಕೊಂಡ್ ಬರ್ತಾರೆ, ಬರೋಲ್ಲ ಅಂದ್ರು ಬಲವಂತ ಕೌನ್ಸಿಲಿಂಗ್. ಅದೃಷ್ಟಕ್ಕೆ ನ್ಯಾಯಾಧೀಶರು ದೇವರಂತೆ ನಿಂತ್ಕೋತಾರೆ, ಇದಾರೆ. ಆಗೋಲ್ಲ ಅಂತಿದ್ದಾಳಲ್ಲಯ್ಯ, ಬಿಟ್ಟು ಬಿಡಯ್ಯ. ಒಲ್ಲದ ಗಂಡ, ಒಲ್ಲದ ಪ್ರೀತಿ ಅಲ್ಲ ಆಗುತ್ತಾ? ಆಗ್ತಿಲ್ಲ ನೋಡಿ. 3 ಇನ್ಸಿಡೆಂಟ್ ಸಮಾಜದಲ್ಲಿ. ಈ ಪುಟ್ಟ ಮಕ್ಕಳು ನೋಡಿ, ಸಣ್ಣ ಜಗಳ ಅಂತೆ, ಸಣ್ಣ ಮುನಸ್ಸಂತೆ, ತಗೋ ಅವಳು ಸತ್ಲು ಅಂತ ಗೊತ್ತಾಗಿದೆ, ಇವನು ಸಾಯ್ತಾನೆ. ಅಷ್ಟು ನೀವು ಒಂದು ಕ್ರುದ್ಧರಾಗಿ ಜೀವವನ್ನು ಬಿಡುವಂಥದ್ದು. ಈ ಮಾನವ ಜನ್ಮ ಅಪರೂಪ. ಅಪರೂಪದಲ್ಲೊಂದು ಅಪರೂಪ. ನೆನಪಿಟ್ಟುಕೊಳ್ಳಿ, ನೀವೇ ದೇವರು. ನೆನಪಿಟ್ಟುಕೊಳ್ಳಿ. ನಿಮಗೆ ಯಾರಿಗೂ ಗೊತ್ತಿಲ್ಲದ ಒಂದು ಸತ್ಯ ಹೇಳ್ತಾರೆ. ನಿಮ್ಮ ಜನ್ಮ ಜನ್ಮಾಂತರದ ಅತಿ ದೊಡ್ಡ ಮಿತ್ರ, ಆತ್ಮ ಬಂದು ನಿಮಗ್ ಸಂಗಾತಿಯಾಗಿ ಬರ್ತಾರೆ. ನಮಗೊಂದು ಬ್ಯೂಟಿಫುಲ್ ಹಸ್ಬೆಂಡ್ ಸಿಕ್ಕಿದ್ದಾರೆ, ಪತ್ನಿ ಸಿಕ್ಕಿದಾಳೆ ಅಂದ್ರೆ ನೆನ್ಪಿಟ್ಕೊಳ್ಳಿ. ಬರೀ ಬ್ಯೂಟಿ ಅಂತ ಹೇಳಿದ ತಕ್ಷಣ ದೇಹದ ಅಂದ ಅಲ್ಲ ಮಕ್ಕಳ, ಮನಸ್ಸಿನ ಅಂದ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಸಂಗಾತಿ, ನಿಮ್ಮನ್ನು ಭಾವನಾತ್ಮಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಎಷ್ಟಿದಾವೆ ಗೊತ್ತಾ ಅಲ್ಲಿ. ಅವೆಲ್ಲದಕ್ಕೂ ಹೊಂದಿಸ್ಕೊಂಡು ಆ ತಾಯಿ ಜೀವ ನಿಂತಿದ್ದಾಳೆ, ಇಲ್ಲ ಆತ ನಿಂತಿದ್ದಾನೆ ಅಂದ್ರೆ ಜನ್ಮ ಜನ್ಮಾಂತರದ ಒಬ್ಬ ಆತ್ಮ ಬಂದು ನಿಮಗೆ ನೀವು ಮಾಡಿರೋ ಸೇವೆಯೋ, ನೀವು ಮಾಡಿರುವ ಪೂಜೆಯೋ, ನೀವು ಮಾಡಿರುವ ತೋರಿಸಿರುವ ಒಲವೋ, ಜನ್ಮ ಜನ್ಮಾಂತರದ ಸಂಗಾತಿ ನಮ್ಮನ್ನ ಹುಡುಕೊಂಡು ಬಂದಿರೋದು. ಹಾಗೆಯೇ ನಿಮ್ಮ ಜನ್ಮ ಜನ್ಮಾಂತರದ ಪರಮಾತಿ ಪರಮ ಶತ್ರು ಕೂಡ ನಿಮ್ಮ ಸಂಗಾತಿಯಾಗಿ ಬರ್ತಾನೆ. ದಿಸ್ ಇಸ್ ವಾಟ್ ವೈದಿಕ. ಅವ್ರಿಗೇನು ಹುಚ್ಚ, ನಿಮಗೆ ಹುಚ್ಚಿಡಿಸ್ಲಿಕ್ಕೆ ಬೇರೆ ಇನ್ಯಾವ ಕೆಲ್ಸನೂ ಇಲ್ವಾ ಅವರಿಗೆ? ಯೋಚನೆ ಮಾಡಿ ನೋಡಿ. ನಿಮ್ಗೋಸ್ಕರ ನೀವೆಲ್ಲೋ ಹುಟ್ಟಿದ್ದೀರಿ, ನಿಮಗ್ ಮೊದಲೇ ಅವನು ಹುಟ್ಟಿದಾನಂತೆ. ಒಂದ್ 5 ವರ್ಷ 10 ವರ್ಷ ಗ್ಯಾಪ್ ಅಂತೆ, ಇಲ್ಲ 5 ತಿಂಗಳು ಗ್ಯಾಪ್ ಅಂತೆ. ಕಾಯ್ತಾ ಇದಾರಂತೆ ಆ ಮನೆಯವರು, ಇಲ್ಲ ನಿಮ್ಮ ಮನೆಯವ್ರು ಕಾಯ್ತಿದಾರಂತೆ. ಅವನನ್ನೇ ಇಲ್ಲ ಅವಳನ್ನೇ ಹುಡುಕೋದಂತೆ, ಬಂದ್ ಕನೆಕ್ಟ್ ಆಗೋದಂತೆ, ಇಷ್ಟ ಆಗೋದಂತೆ, ಇಲ್ಲ ಇನ್ನೊಬ್ರು ತೋರ್ಸೋದಂತೆ. ಮದುವೆ ಆದ್ 3 ದಿನಕ್ಕಿಲ್ಲ 3 ವರ್ಷಕ್ಕಿಲ್ಲ 30 ವರ್ಷಕ್ಕೆ. ಕೆಲವ್ರು 3 ದಿನಕ್ಕೆ ಮುಗಿಯುತ್ತೆ, ಕೆಲವ್ರದ್ದು 3 ಗಂಟೆಲ್ಲ ಮುಗಿಯುತ್ತೆ, ಕೆಲವ್ರು 3 ವಾರ, ಕೆಲವ್ರು 3 ತಿಂಗಳು, ಕೆಲವ್ರು 3 ವರ್ಷ, ಕೆಲವರಿಗೆ 30 ವರ್ಷ. ಕೇಲ್ಕತ್ತಮ್ ದುಕಾನ್ ಬಂತು. ಎಷ್ಟು ವರ್ಷ ಹಿಂಗಿರ್ಲಿಲ್ಲ ಗುರುಗಳ ನನ್ ಗಂಡ ಅಲ್ಲಿತ್ತು. ನೀವು ಕಾದಿದ್ದು ಒಬ್ಬ ಮಿತ್ರನನ್ನ ಚೆನ್ನಾಗಿ ಬಳಸ್ಕೊಂಡು ಎಲ್ಲ ಆದ್ಮೇಲೆ ಒಂದ್ 10 ವರ್ಷ ಆದ್ಮೇಲೆ ಇಟ್ಟಿದಿರಿ, ಬರೇ ಒಂದ್ 30 ವರ್ಷ, ಇಲ್ಲ 3 ದಿನಕ್ಕೆ ಇಟ್ಬಿಟ್ಟಿದಿರಿ. ಅವನೆಷ್ಟು ನರಳಿದ್ನೋ, ಆಕೆ ಎಷ್ಟು ಒದ್ದಾಡಿದ್ಲೋ, ಅದೆಷ್ಟು ಕಣ್ಣೀರಿಟ್ಲೋ, ಸಂಕಟ ಪಟ್ಲೋ, ಆ ಶಾಪವೇ. ಇನ್ನೇನ್ ಮತ್ತೆ ಪ್ಲಾನಿಂಗ್ ಆಯ್ತು? ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನೀವು ಯೋಚನೆ ಮಾಡೋ ಸ್ಥಾಯಿನಲ್ಲಿ ನೀವಿಲ್ಲ. ನೀವು ಬಂದು ಅವರನ್ನ ದೂಷಿಸೋದು ಹಿಂಗ್ ಮಾಡ್ಬಿಟ್ಟ ಗುರುಗಳೇ. ಎಲ್ಲ ತಗೊಂಡು ಹೋಗ್ಬಿಟ್ಟು ಇನ್ನೊಬ್ರಿಗೆ ಇಟ್ಬಿಟ್ಟ, ಇನ್ನೊಬ್ಳಿಗೆ ಅವ್ರ ಮನೆಯವ್ರಿಗೆ ಇಟ್ಬಿಟ್ಲು ಗುರುಗಳೇ, ನಮ್ಮ ಮನೆನ ದೂರ ಮಾಡ್ಬಿಟ್ಲು ಗುರುಗಳೇ, ಹೊಡೆದ್ಬಿಟ್ಲು ಗುರುಗಳೇ. ಇಷ್ಟಪಟ್ಟು 7 ವರ್ಷ ಇಷ್ಟಪಟ್ಟಿದ್ ಗುರುಗಳೇ, 10 ವರ್ಷ ಜೊತೆಲಿ ಇದ್ದಿದ್ದ ಅನುಬಂಧ ಗುರುಗಳೇ, ಸ್ಕೂಲ್ ಡೇಸ್ ಇಂದ ಇಷ್ಟಪಟ್ಟಿರೋದು ಗುರುಗಳೇ. ನನಗೆ ಈಗಲೂ ಮರೆಯಲಾರದಂತ ಒಂದು ಕೇಸು. ನಾನು ಜ್ಯೋತಿಷ್ಯ ಆರಂಭ ಕಾಲದಲ್ಲಿ ನನ್ನ ಸ್ಕೂಲ್ ಮೇಟ್ ಒಬ್ಬನನ್ನ ಭೇಟಿ ಆಗ್ತಾನೆ. ಸರಿ,
ಮಾತಾಡ್ತಾ ಗೊತ್ತಾಗುತ್ತೆ ಕ್ಲಾಸ್ಮೇಟನ್ನೇ ಮದುವೆ ಆಗಿರೋದು. ಗೊತ್ತಿತ್ತು. ಸೊ ಸಿಕ್ಕಾಗ ಅಲ್ಲೊಂದು ಮಾತು ಇನ್ನೊಂದು ಅಂತ. ಸರಿ, ಆ ಮಗುನು ಸಿಗುತ್ತೆ. ಗೋಲ್ಡ್ ಮೆಡಲಿಸ್ಟ್ ಆ ಮಗು. ತಗೋ, ಅವನ ಜಾತಕ ಚೆನ್ನಾಗಿದೆ. ಆಕೆ ಜಾತಕ ಇಟ್ಟಾಗ ಹೇಳಿದೆ, ಪುಟ ಇದು ತುಂಬಾ ದಿನ ನಡೆಯೋಲ್ಲ, ಇವನು ನಿನ್ನ ಮನೆಗೆ ಬೆಂಕಿ ಹಚ್ಕೊಳ್ತಕ್ಕಂಥದ್ದು ಏನೋ ಒಂದು ನಡೆಯುತ್ತೆ ಅಂತ. ಹೇಳಬಾರದ್ದು, ನೋಡಬಾರದ್ದು, ಕೇಳಬಾರದ್ದು ನಡೆದಿತ್ತು ಆ ಕುಟುಂಬದಲ್ಲಿ. ಅಂತಿಂಥದ್ದಲ್ಲ, ಹೊಡೆದು ನುಚ್ಚನವರು ನಂಬಿದ್ರೆ ನಂಬಿ 7ನೇ ತರಗತಿಯಿಂದ ಇಷ್ಟಪಟ್ಟಿದ್ರೆ ಅಂತೆ. ನಾನು ಗೋಲಿ ಆಡೋ ಹುಡುಗ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಇಂಥವೆಲ್ಲ. ಕಾಲೇಜ್ ಮುಗಿದು ನಾವೊಂದು ಕೆಲಸ ಆಗ್ಲೇ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸಿಕ್ಕಾಗ ಗೊತ್ತು ಅವರಿಗೆ, ಅವತ್ತಿಗೇನೆ ನನ್ನ ಹೆಸರು ಗತ್ತು ತೂಕ ಗೊತ್ತಾಗ್ಬಿಟ್ಟಿತ್ತು. ರವಿಶಂಕರ್ ನೋಡಿ ಅಂತ ಹೆಸರು ಹೇಳೋಕೆ ಇಷ್ಟ ಇಲ್ಲ, ನೊಂದೋಗುತ್ತೆ, ನೀವು ನಂಬಲ್ಲ, ಒಡೆದೋಗ್ಬಿಡ್ತು, ಬದುಕು ಮುರಿದೋಗ್ಬಿಡ್ತು. ಆ ಮಗು ಅವತ್ತು ಕಣ್ಣೀರು ಇಟ್ಕೊಂಡು ಹೇಳಿದ್ದು, ಇವತ್ತು ಇಷ್ಟು ವರ್ಷ ರವಿ, ಇಷ್ಟು ವರ್ಷ ನಮ್ಮ ಅನುಬಂಧ ಚೆನ್ನಾಗಿದ್ದಿತ್ತು, ಅಯ್ಯೋ ನೀನ್ ಹಿಂದಿನ ಜನ್ಮದಲ್ಲಿ ಏನ್ ಮಾಡಿಟ್ಯೋ, ಮುಖವಾಡ ಹಾಕೊಂಡು ಬರುತ್ತಮ್ಮ. ಹಾಗೆ ಹೇಳಿದ್ದೆ. ಇಷ್ಟಕ್ಕೂ ನಮ್ಮ ಧರ್ಮದವರಲ್ಲ ಅವರು, ಇಬ್ರು ನಮ್ಮ ಧರ್ಮದವರಲ್ಲ. ಅವನಂತೂ 6 ಅಡಿ ಕಟೌಟ್, ಅದಕ್ಕೂ ಮೀರಿ ಇದ್ದ ಅವನು. ಈ ಮಗು ತುಂಬಾ ವಿದ್ಯಾವಂತೆ, ಸುಲಕ್ಷಣವಂತೆ, ಬುದ್ಧಿವಂತೆ, ಜ್ಞಾನವಂತೆ. ಇವನ್ ಎಡವಟ್ಟುಗಳು ಸ್ವಲ್ಪ ಗೊತ್ತಿತ್ತು ಆಕೆಗೆ. ಈ ವಾಸ್ ಅ ಬಿಗ್ ಫ್ಲರ್ಟ್. ಆದ್ರೂ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕೆ ತನ್ನ ಮನೆಗೆ ಬಂದು ಸುರುಳಿ ಆದಾಗ್ಲೇ ಆಕೆ ಗೊತ್ತಾಗಿರೋದು. ನಾನು ಹೇಳಿದ ಒಂದು 4 ವರ್ಷಕ್ಕೆ ಸುರುಳಿ ಸುತ್ಕೊಳಕ್ಕಾಗುತ್ತೆ. ಸುಂಟರ್ ಗಾಳಿ ತರ ಬೀಸುತ್ತೆ, ಬಿರುಗಾಳಿ ಬೀಸುತ್ತೆ, ತನ್ನ ಮನೆಯಲ್ಲೇ ಸುತ್ಕೋಬಿಟ್ಟಿದೆ. ಇನ್ನೆಲ್ಲೋ ಹೊರಗಡೆ ಬಿಡಿ. ಅವನ ಜಾತಕದಲ್ಲಿ ಸುಲಕ್ಷಣ ಪತ್ನಿ ಇದೆ, ಆದ್ರೆ ಈಕೆಯ ಜಾತಕದಲ್ಲಿ ಕಾರ್ಕೋಟಕ ವಿಷ ಇದೆ ಅನ್ನತಕ್ಕಂಥದ್ದು. ಹೆಂಗಿರೋ ಇಷ್ಟು ವರ್ಷದ ಒಂದು ಗೆಳತನ, ವಿಶ್ವಾಸ, ನಂಬಿಕೆ ಅವೆಲ್ಲ ಇಲ್ಲಮ್ಮ. ಇನ್ ಹಿಂದಿನ ಜನ್ಮದಲ್ಲಿ ಕೆಲವು ವರ್ಷಗಳವರೆಗೂ ನಂಬಿಕೆಯಾಗಿ ನಡ್ಕೊಂಡು ಯಾರಿಗೋ ವ್ಯಕ್ತಿಗೆ ಒಂದು ನಂಬಿಕೆ ದ್ರೋಹ, ಕಂಚರ್ಲಗಾದಿ ಹೀಗೆ ಹೇಳಿದ್ದೆ, ಶಿಕಾರಿ ಮಾಡಿಬಿಟ್ಟಿದ್ದಿ ಪುಟ. ಆ ವ್ಯಕ್ತಿ ಅದೆಷ್ಟು ತಡಬಡಿಸಿ ಒದ್ದಾಡಿ ಕಣ್ಣೀರಿಟ್ಟು ಸಂಕಟ ಪಟ್ಟು ದೇವರೇ ಅಂತ ವಾಪಸ್ ಬಂದಿದೆ. ಮತ್ತೆ ಅವನಿಗೇನು ಹುಚ್ಚ, ನಿನ್ನ ಪ್ಲಾನ್ ಮಾಡಿ ಮದುವೆ ಆಗ್ಬಿಟ್ಟು ನಿನ್ನ ಮೋಸ ಮಾಡ್ಬೇಕು. ಇಷ್ಟು ವರ್ಷ ಆದ್ಮೇಲೆ, ಇಷ್ಟು ವರ್ಷದ ಪ್ರೀತಿ, ಗೆಳತನ, ಮದುವೆ ಆದ ಮೇಲೆ, ಅನುಬಂಧ ಕಟ್ಕೊಂಡ್ಮೇಲೆ, ಜೀವನ ಕಟ್ಕೊಂಡ್ಮೇಲೆ 16 ವರ್ಷಗಳು, ಕಡಿಮೆ ಅಂದ್ರೆ ಒಂದು 10-15 ವರ್ಷಗಳ ಗೆಳತನ, ವಿಶ್ವಾಸ, ಮದುವೆ, ಸಂಬಂಧ, ಅನುಬಂಧ, ಸಾಂಸಾರಿಕ ಜೀವನ. ಅವ್ರಿಗೇನು ಅದು ಗೊತ್ತೇ ಆಗಲ್ವಾ? ಇಂಥದ್ದೊಂದು ಮಾಡ್ಬಿಡ್ತೀನಿ, ಇದರಿಂದ ನನ್ನ ಸಂಗಾತಿ ಈ ತರ ಅಳ್ತಾಳೆ, ಕೊರಗ್ತಾಳೆ, ಅವಳಿಗೆ ಮಾಡೋ ದ್ರೋಹ ಇದು ಅಂತ. ಇಲ್ಲ, ಆತನಿಗೆ ನಾನು ಮಾಡ್ತಿದ್ದಾನೆ ಇದೊಂದು ದೊಡ್ಡ ದ್ರೋಹ ಅಂತ. ಖಂಡಿತ ಅಲ್ಲ. ತುಂಬಾ ಜನ ಅದನ್ನ ಕೇಳ್ತಿರ್ತಾರೆ, ಗುರುಗಳೇ ಏನ್ ಗುರುಗಳೇ ಇದು ಅಂತ ಹೇಳ್ಬಿಟ್ಟು. ಮೊನ್ನೆ ಕೂಡ ಒಂದು ತಾಯಿ ಪ್ರಜ್ಞೆ ತಪ್ಪಿ ಬಿಟ್ಟು ಶಿವಾ ಅಂದ್ಬಿಟ್ರು, ನನ್ನ ಮಗನಿಗೆ ಸಂಸಾರ ಸುಖ ಇಲ್ಲ, ಇದು ಡೈವರ್ಸ್ ಕೇಳ್ತಾಳೆ ನಿನ್ನ ಸೊಸೆ ಅಂದ್ರೆ. ಕೇಳ್ಬಿಟ್ಟಿದ್ದಾಳೆ ಆ ಮಗು. ಏನ್ ಹೇಳ್ತೀರಿ, ಯಾರಿಗೂ ಹೇಳಲಾರದ ಒಂದು ಸಂಕಟ. ಆದ್ರೆ ಒಮ್ಮೆ ನಿನ್ನ ಸೊಸೆನ್ ಕರ್ಕೊಂಡ್ ಬಮ್ಮ, ಒಂಚೂರು ಮಾತಾಡ್ತೀನಿ ನೋಡೋಣ, ನನ್ನ ಕೈಯಲ್ಲಿ ಒಂದು ಕಟ್ಟಗಡೆ ವೈದಿಕ ಪ್ರಯತ್ನ. ಆದ್ರೆ ನಿನ್ನ ಮಗನಿಗಿಲ್ಲಮ್ಮ, ದಶಾಭುಕ್ತಿಗಳು ಹಾಗೆ ಇದೆ, ಆಗೋಯ್ತು. ಸೊ ಇಟ್ಸ್ ಗೋಯಿಂಗ್ ಟು ಬಿ ಸಮಥಿಂಗ್. ಮುಗಿದಂಥದ್ದು. ತಂದೆ ಒಪ್ಕೋಬಿಟ್ರು ಗಟ್ಟಿಯಾಗಿ, ತಾಯಿ ಒಪ್ಕೋತಿಲ್ಲ. ನಮಗೊಂದು ವಂಶೋದ್ಧಾರಕ ಇಲ್ವಾ ಗುರುಗಳೇ, ಈ ತರ ಆಗೋಯ್ತು ಗುರುಗಳೇ, ಆ ತರ ಆಗೋಯ್ತು. ಹೇಳಿ ಕೈ ಹಿಡಿದು ಹೇಳಿ ಕಳ್ಸಿದ್ದೇನೆ, ಬೇಡ ಮದುವೆ. ಜನ್ಮಾಂತರದ ಕರ್ಮ ಒಂದುಂಟು ಅವನ ಜಾತಕದಲ್ಲಿ, ಹುಡುಕೊಂಡು ಬರುತ್ತೆ. ಪತ್ನಿ ರೂಪದಲ್ಲೋ ಪತಿಯ ರೂಪದಲ್ಲೋ ನಾವೇನ್ ಮಾಡ್ತೀವಿ ಗೊತ್ತಾ, ಅದನ್ನ ದ್ವೇಷವಾಗಿ ತಗೊಂಡು ಇನ್ನೊಂದು ತಗೊಂಡು ಕೋರ್ಟು, ಸಮಾಜ, ಬಂಧು ಬಳಗ ಏನೋ ಸಾಧಿಸ್ಬಿಟ್ವಿ. ಬಿಟ್ಟು ಹೊರಡುತ್ತಿರಬೇಕು, ಆಗ್ತಿಲ್ವಾ? ಆಗೋಯ್ತು ನನ್ನ ಕರ್ಮ ಇಷ್ಟೇ. ಅವ್ನು ಬದಲಾಗ್ತಿಲ್ಲ, ಆಕೆ ಬದಲಾಗ್ತಿಲ್ಲ. ನೋಡಿ, ಮೊನ್ನೆ ಒಬ್ಬ ಮೂರ್ಖ
ಕೋರ್ಟಲ್ಲಿ ಪತ್ನಿ ಓಡೋಗ್ಬಿಟ್ಟಿದ್ದಾಳೆ, ಕರ್ಕೊಂಡ್ ಬರ್ತಾರೆ. ನಾನ್ ಬರೋಲ್ಲ, ನಾನ್ ನನ್ನ ಗೆಳೆಯನ ಜೊತೆಲೇ ಇರ್ತೀನಿ. ಹೋಗ್ಬಿಡ್ಬೇಕಿತ್ತು. ವಾದ ಮಾಡ್ತಾ ಪೊಲೀಸರು ಜೀಪ್ಗೆ ಹತ್ತಿಸ್ಕೋತಾರೆ. ಕೌನ್ಸಿಲಿಂಗ್ ಸೆಂಟರ್ ಕರ್ಕೊಂಡು ಹೋಗ್ಬೇಕಾರೆ ಈ ಕಡೆ ಪೊಲೀಸು, ಮುಂದ್ಗಡೆ ಪೊಲೀಸು. ಸರಿ ಏನೋ ಕನ್ವಿನ್ಸ್ ಮಾಡ್ಕೋತಾರೆ. ಕರ್ಕೊಂಡು ಹೋಗೋಷ್ಟರಲ್ಲಿ ಜಡ್ಜ್ ಸಾಹೇಬ್ರು ಹೇಳಿದ್ರು ಕೂಡ ಒಪ್ಪಿಲ್ಲ ಅಂತ ಕುಂದಿಸಿದ್ರೆ, ಯಾವ ಮಾಯದಲ್ಲಿ ಕತ್ತಿ ತೆಗೆದಿಟ್ಕೊಂಡಿದ್ದ ಹಾಗೆ ಒಂದೇ ಬಾರಿ ಕುತ್ತಿಗೆ ಹಾಕೇ ಬಿಟ್ಟಿದ್ದಾನೆ. ಶಿವಾ, ಸಿಗ್ತಾ ಈಗ ಅದ್ರ ಮೇಲೆ ಶಿಕ್ಷೆನೂ ಆಯ್ತಾ? ಶಿವ, ಎಲ್ಲಿಗೆ ಪಯಣ ಮಾಡುತ್ತಿದ್ದೀರಿ ಮಕ್ಕಳೇ? ಎಲ್ಲಿಗೆ ಪಯಣ ಮಾಡ್ತಿದ್ದೀರಿ ನೀವು? ಈ ಕೊಟ್ಟಿರೋ ಈ ಕಾಯವನ್ನ, ಈ ಕೊಟ್ಟಿರೋ ಒಂದು ಈ ವಿಶೇಷವಾಗಿರತಕ್ಕಂತ ಒಂದು ಜೀವನವನ್ನ, ಇಷ್ಟೇನಾ ನಿಮ್ ಬದುಕು? ನೀವು ತಿನ್ನು, ನೀವು ಮಲಗು, ನಿಮ್ ಪ್ರೀತಿ, ನಿಮ್ ಕಾಮ ನನಗ್ ಸಿಗಬಿಡಬೇಕು ಅನ್ನತಕ್ಕಂತ ಒಂದು ಭಾವ. ಎಲ್ಲಿಗೆ ಹೆಜ್ಜೆ ಇಡ್ತಿದ್ದೀರಿ ಮಕ್ಕಳೇ? ಏನ್ ಮಾಡಿಟ್ಕೊಳ್ತಿದ್ದೀರಿ? ಹತ್ಯೆ, ಆತ್ಮಹತ್ಯೆ, ಇಲ್ಲ ಈ ರೀತಿ ಸಮಾಜದ ಮುಂದುಗಡೆ ಅನಾಚಾರ, ಅವರ ಬಗ್ಗೆ ಅಪಪ್ರಚಾರ. ಗೆಳೆಯ ಹೊರಟು ಬಾ, ಥ್ಯಾಂಕ್ ಯು. ಸಂಗಾತಿ ಹೊರಟು ಬಾ, ನೀನ್ ಎಲ್ಲಿದ್ರು ಚೆನ್ನಾಗಿರು, ಎಲ್ಲಿದ್ದರೂ ಚೆನ್ನಾಗಿರು. ನನ್ಗೆ ಇವತ್ತಿಗೂ ನಟ ಪಾರ್ಥಿಬನ್ ಸೂಪರ್, ನಟ ಅರವಿಂದ್ ಸ್ವಾಮಿ, ನೀವು ನೋಡಿ ಕೆಲವರುಗಳಿದ್ದಾರೆ ನಮ್ಮ ಸುತ್ತಮುತ್ತ. ಅವರಿಬ್ಬರ ಪಾರ್ಥಿಬನ್ಗೆ ಸಿಕ್ಕಿರತಕ್ಕಂತ ಒಂದು ಧರ್ಮಪತ್ನಿ ದೇವತೆ ಸೀತಾ. ಹೆಸರು ಸೀತಾ, ಪಿಕ್ಚರ್ ಅಲ್ಲೂ ಸೀತಾ. ಆದ್ರೆ ಅಲ್ಲೊಂದು ಬದುಕು. ಇವತ್ತಿನವರೆಗೂ ಒಂದೇ ಒಂದು ದಿನ ಅವರು ಕೆಟ್ಟದಾಗ ಮಾತಾಡಿಲ್ಲ ತಮ್ಮ ಸಂಗಾತಿ. ಏನೋ ಕೂಡ ಬರಲಿಲ್ಲ, ಅಂತರಗಳು ಬೆಳೀತಾ ಬಂತು. ಸೊ ವಿ ಡಿಸೈಡೆಡ್, ಆಕೆ ಬಗ್ಗೆ ಕೇಳಬೇಡಿ. ಮಕ್ಕಳಿದ್ದಾರೆ, ನಾನೇ ನೋಡ್ಕೊಂಡಿದ್ದೇನೆ, ಮದುವೆ, ಬಂಧುತ್ವ, ಸಂಬಂಧತ್ವ. ಅರವಿಂದ್ ಸ್ವಾಮಿಯು ಕೂಡ ಅವನ ಜೀವನವೇ ಒಂದು ದುರಂತ. ದ ಮೋಸ್ಟ್ ಬ್ಯೂಟಿಫುಲ್ ಬಾಂಬೆ ಹೀರೋ ನೋಡಿರ್ತೀರ, ರೋಜಾ ಹೀರೋ. ಹೆತ್ತಿದ್ದೊಬ್ರು, ಬೆಳೆದಿದ್ದಿನ್ನೊಬ್ಬರು ಬದುಕು. ಬೇಡ ಅಂದಿದ್ದಂಥದ್ದು ಚಲನಚಿತ್ರರಂಗ ಕರ್ಕೊಂಡು ಬರ್ತಾ, ಆಮೇಲೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಸೊ ಈ ಜಸ್ಟ್ ವ್ಯಾನಿಷಸ್. ಮತ್ತೆ ಎದ್ದು ನಿಂತ್ಕೋತಾನೆ, ಕಟ್ತಾನೆ ಕೋಟೆನ, ದೊಡ್ಡ ಒಂದು ಕಂಪನಿ ಕಟ್ತಾನೆ. ಬದುಕಷ್ಟಲ್ಲಿ ಇನ್ನೊಂದು ಕವಲುದಾರಿ, ಇಷ್ಟಪಟ್ಟು ಮದುವೆ ಆಗಿರೋದು, 2 ಮಕ್ಕಳ ತಾಯಿ, ಬೇಡ ಅಂತ. ಇವತ್ತು ನೋಡಿ ಮದುವೆನೇ ಆಗಿಲ್ಲ. ಈ ಜಸ್ಟ್ ಅವನ ಅಂದಕ್ಕೆ, ಅವನ ದುಡ್ಡಿಗೆ, ಅವನ ಹೆಸರಿಗೆ, ಬೇರೆಯೇ ಎಲ್ಲೂ ಮಾತಾಡಿಲ್ಲ. ಇಷ್ಟೇ, ಜನ್ಮ ಜನ್ಮಾಂತರದ ನಮಗೆ ಅನುಬಂಧ ಇಷ್ಟು ದಿನ ಇತ್ತು, ಮುಗೀತು. ಏನಕ್ಕೆ ಅಷ್ಟೊಂದು ದ್ವೇಷ? ಏನಕ್ಕೆ ಅಷ್ಟೊಂದು ಆಕ್ರೋಶ? ನಿಮ್ಮ ಜನ್ಮ ಜನ್ಮಾಂತರದ ಶತ್ರುವು ಕೂಡ ನೀವ್ ಯಾರಿಗೂ ಮಾಡಿದ್ದೀರಿ ಮಕ್ಕಳೇ. ಬೆನ್ನಿಗೆ ಚೂರಿ ಹಾಕಿದ್ರಿ, ನೆನ್ಪು ಬೇಜಾರೇ ಮಾಡ್ಕೋಬೇಡಿ. ನಾನು ಹೇಳ್ತಿರೋ ಮಾತು ಹೌದು. ಕೆಲವ್ರಿಗೆ ಮದುವೆ ದಿನಾನೇ ನಿಂತೋಗುತ್ತೆ, ಕೆಲವ್ರು 3 ದಿನ, ಕೆಲವ್ರು 3 ವರ್ಷ, ಕೆಲವ್ರು 30 ವರ್ಷ. ಒಬ್ಬ ನಮ್ಮ ಕರ್ನಾಟಕದ ಒಬ್ಬ ಬಹುದೊಡ್ಡ ಪ್ರಸಿದ್ಧ ಕ್ರಿಕೆಟ್ ಆಟಗಾರನ ತಾಯಿ, ನೀವು ನಂಬೋಲ್ಲ, ಮಕ್ಕಳಿಗೆ ಮದುವೆ ಮಾಡ್ತಾಳೆ. ಮಾಡಿದ ಒಂದು 3 ತಿಂಗಳು 6 ತಿಂಗಳು ಡೈವರ್ಸ್ ತಗೋತಾಳೆ. ಅಷ್ಟೊತ್ತಿಗೆ ಒಂದು 30-32 ವರ್ಷದ ಸಂಸಾರ. ಏನಿದು ಅಂತ ಆಶ್ಚರ್ಯ ಎಲ್ರು. ತುಂಬಾ ನೊಂದು ಬಿಟ್ಟಿದೆ. ಮಕ್ಕಳು ಒಂದು ದಡ ಸೇರ್ಲಿ ಅಂತ ಗುಪ್ಪಿಡಲು ಗುಪ್ಪೆಟ್ಟಲು ಉಂಡಿಪೋಯ ಅನ್ನೋ ರೀತಿನಲ್ಲಿ ಗುಬ್ಬಿ ಚಿತ್ತರ ಹಿಂಗ್ ಹಿಡ್ಕೊಂಡು ಕೂತಿದ್ದೆ ನನ್ನ ಗುಂಡಿಗೆನ. ಕಷ್ಟವನ್ನ, ದುಃಖವನ್ನ, ಆ ತಾಯಿ ಅದೇ ನೋವು ಅನುಭವಿಸಿದ್ಲು, ಅದೇನು ಹೇಳಿಲ್ಲ. ನನ್ನ ನೋವು ನಾನು ಅದನ್ನ ಹಿಡ್ಕೊಂಡಿದ್ದೆ. ನನ್ನ ಮಕ್ಕಳಿಗೆ ಸೆಟ್ಲ್ ಆಗ್ಬೇಕು. ಮಕ್ಕಳಿಗೆ ಮದುವೆ ಮಾಡಿ 6 ತಿಂಗಳಿಗೆ ಡೈವರ್ಸ್ ತಗೊಳ್ತು. 30-32 ವರ್ಷದ ತನ್ನ ಸಂಸಾರ ಜೀವನ, ವೈವಾಹಿಕ ಜೀವನ ಬೇಡ ಅಂತ ನಿರ್ಧಾರ ಮಾಡುತ್ತೆ. ಅಲ್ಲೊಂದು ಆಕೆ ಅದನ್ನ ದೊಡ್ಡದಾಗಿ ತೆಗೆದಿಟ್ಟು ಇನ್ನೊಂದು ಅಸಹ್ಯ ಮಾಡಕ್ ಹೋಗಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಇಟ್ಸ್ ಓಕೆ, ಡನ್. ನಮ್ಮ ನಟಿ ಉಮಾಶ್ರೀ ಅವರು ಕೂಡ ನೋಡಿ ಇವತ್ತು MLC ಆಗಿದ್ದಾರೆ, MLA ಆಗಿದ್ದಾರೆ, ತುಂಬಾ ದೊಡ್ಡ ಹೆಸರು ಪಡೆದಿದ್ದಾರೆ. ಅಲ್ಲೂ ಕೂಡ ನೋಡಿ, ಎಲ್ಲೂ ಆಗ್ಲಿಲ್ಲ ಗುರುಗಳೇ. ಬದುಕು ನನಗೆ ಕೊಡ್ಲಿಲ್ಲ. ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡೋಲ್ಲ. ಗತಂ ಜಾತಸ್ಯಂ ಧ್ರುವಂ ಮರಣಂ. ನಾವೇನಾಗ್ಬಿಟ್ಟಿದೆ ಗೊತ್ತಾ, ಈ ಕಲಿಪುರುಷನ ಅಟ್ಟಹಾಸ ಅದರ ಹಿಂದ್ಗಡೆ ಹೋಗೋದು. ಅವರನ್ನ ನಾವು ಇನ್ನಷ್ಟು ಸಮಾಜದಲ್ಲಿ, ಕುಟುಂಬದಲ್ಲಿ ಬಹಿಷ್ಕಾರ ಹಾಕುವಷ್ಟು ಮಟ್ಟಕ್ಕೆ ಅವನಿಗೆ ಪಾಠ ಕಲಿಸ್ತಾನೆ, ಅವಳಿಗೆ ಪಾಠ ಕಲಿಸ್ತಾನೆ. ನೀವು ಪಾಠ ಕಲಿತಿದ್ದೀರಿ, ನೀವು ಮುಳುಗ್ತಿದ್ದೀರಿ, ನಿಮ್ಮ ದೋಣಿಗೆ ನೀವೇ ತೂತು ಹೊಡ್ಕೋತಿದ್ದೀರಿ.
ದೊಡ್ಡ ತೂತು ಇಟ್ಕೊತಿದ್ರಿ. ನೀವು ಮುಳುಗೋದಲ್ದೆ ನಿಮ್ಮ ಮರ್ಯಾದೆ, ಹೆಸರು, ಕೀರ್ತಿ, ನಿಮ್ಮ ನೆಮ್ಮದಿ, ನೀವು ಮುಂದಕ್ಕೆ ಸಾಗತಕ್ಕಂಥ ಜೀವನದ ಪಯಣವನ್ನ ಹಾಳು ಮಾಡ್ಕೋತಿದ್ದೀರಿ. ಇದೇನು ಕೆರಿತ ದೊಡ್ಡ ಗಾಯ ಅಂತ ಹೇಳ್ತಾರೆ. ಕೆರಿತ ಸಣ್ಣ ಗಾಯ ಆಗಿದೆಲ್ಲ ಬಿಟ್ಟು ಬಿಡ್ಬೇಕು. ನೀವು ನಂಬಲ್ಲ. ಪರಮಾತಿ ಪರಮ ಸತ್ಯವಾಗಿ ಹೇಳ್ತೇನೆ, ನಿಮ್ಮ ಪಾದದಾಣೆಗೂ ತಾಯಂದ್ರು ನೀವು ಇದ್ದೀರಿ. ನನ್ನ ಧರ್ಮಪತ್ನಿಗೂ ನಾನು ಈ ಮಾತು ಹೇಳ್ತೇನೆ, ದ ಡೇ ಯು ಫೀಲ್, ಯಾವ ದಿನ ನಿನಗೆ ನನ್ನಿಂದ ತುಂಬಾ ಭಾರ ಅನ್ಸುತ್ತೆ ಮಗ, ಮುಖಕ್ಕೆ ನೇರವಾಗಿ ಹೇಳ್ಬಿಡು, ಸಹಿಸ್ಕೋಬೇಡ. ನಮ್ ಗುರೂಜಿ, ಈ ಹೆಸರು, ಇವೆಲ್ಲ ಮಣ್ಣು, ಇದೆಲ್ಲ ಯಾರು ನೆನ್ಪಿಟ್ಕೊಳ್ಳಲ್ಲ. ಹೀರೋಗಳಿಗೆ ಹೀರೋ ಆಗಿದ್ದಂತ ರಾಜ್ಕುಮಾರ್ ನಮಗ್ ನೆನಪಿಲ್ಲ. ವಿಲ್ಲನ್ಗಳಿಗೆ ವಿಲ್ಲನ್ ಆಗಿದ್ದಂತ ವಜ್ರಮುನಿ ಕೂಡ ನಮಗ್ ನೆನಪಲ್ಲಿಲ್ಲ. ಇವೆಲ್ಲ ಕಥೆಗಳು ನಾನು ನಂಬಲ್ಲ. ಹೀಗೆ ಮಾತಾಡೋದು ನಾನು ನೇರವಾಗಿ. ಏನ್ರಿ ಹಿಂಗೆಲ್ಲ ಮಾತಾಡ್ತೀರಾ ಅವಾಗ ತಿಕ್ಕಲೆತ್ತದಾಗೆ ಅಂತ? ಹೌದು, ನನಗ್ ಗೊತ್ತಿಲ್ಲ. ನಾನು ಎಲ್ಲೋ ನಿನಗ್ ಗಾಸಿ ಕೊಡ್ತಿದ್ರೆ ನೀನೊಂದು ಮುಖವಾಡ ಹಾಕೊಂಡು, ಎಲ್ಲೋ ಸಂಕಟ ಪಟ್ಕೊಂಡು, ಎಲ್ಲೋ ಕಣ್ಣೀರ್ ಪಟ್ಕೊಂಡು, ನಿನ್ಗೊಂದು ಆಸೆ ಇರುತ್ತೆ, ತಿನ್ನೋದೊಂದು ಆಸೆ ಇರುತ್ತೆ. ನಾನು ನೇರ ಹೇಳ್ತೀನಿ, ಪ್ರತಿ 3 ತಿಂಗಳಿಗೂ ಸುತ್ಕೊಂಡ್ ಬಾ ಅಂತೀನಿ. ಯಾವ್ಯಾವ ಊರು ಹೋಗ್ಬೇಕು, ಹೋಗೋ ಮಗ, ನಿನ್ಗೆ ಇಷ್ಟವಾದ ಬಟ್ಟೆ ಹಾಕು ಮಗ ಅಂತ ಹೀಗೆ ಹೇಳ್ತೀನಿ. ನಿನ್ಗೆ ಇಷ್ಟವಾದ ತಿನ್ನೋ. ನನಗೋಸ್ಕರ ಬಲವಂತವಾಗಿ ನಾನ್ ತಿನ್ನೋದೇ ನೀನ್ ತಿನ್ನೋನಲ್ಲ. ನಾನ್ ತಿನ್ನೋದು ಬೇರೆ, ನನ್ ಬದುಕು ಬೇರೆ, ನನ್ನ ಆಲೋಚನೆ ಬೇರೆ. ನೀನ್ ನನ್ನ ತರನೇ ಆಲೋಚನೆ ಮಾಡ್ಬೇಕು, ನನ್ನ ತರನೇ ಇರ್ಬೇಕು. ಖಂಡಿತ ಒಂದು ದಿನ ಕೆಲವು ವಿಚಾರಗಳಲ್ಲಿ ಉಂಟು ಭಿನ್ನಾಭಿಪ್ರಾಯಗಳು, ಸಣ್ಣದಾಗಿ ಗದರಿದ್ದುಂಟು. ತಂದೆ ಅಲ್ವಾ, 2ನೇ ತಂದೆ ಅಲ್ವಾ, ಆಕಿನೂ ನನ್ನ ಗದರಿದ್ದುಂಟು. 2ನೇ ಅಮ್ಮ ಅಲ್ವಾ, ನನ್ಗೆ 2 ಅಮ್ಮಂದ್ರು ಅಂತ ಹೇಳ್ತಿರ್ತೀನಲ್ವಾ, ಅಮ್ಮನ ಸ್ಥಾನವೇ. ಏನ್ರಿ ಇದು, ಹೇಳೋರು ಕೇಳೋರು ಇಲ್ವಾ? ದೊಡ್ಡವ್ರು ಇಲ್ಲ ಅಂತ ಹೇಳಿದ ತಕ್ಷಣ ನಿಮ್ ಇಷ್ಟಕ್ಕೂ ನಿಜವೇ. ಆಕೆಗಿದೆ ಗದರ್ಸೋ ಅಧಿಕಾರ ಇದೆ, ಹಾಗೆ ನನಗೂ ಇದೆ. ಆದ್ರೆ ಅದಕ್ಕೊಂದು ಇತಿಮಿತಿ ಇದೆ. ನಾನು ಅದನ್ನ ಕೈ ಮುಗ್ದು ಹೇಳಿದ್ದಾನೆ, ಅಪ್ಪು ಅಮ್ಮೋ, ನಿನ್ಗೆ ಯಾವತ್ತಾದ್ರೂ ಅಂಥದ್ದೊಂದು ಬಾಧೆ ಅನಿಸ್ಬಿಟ್ಟಿದೆ ಅಂದ್ರೆ ನೇರವಾಗಿ ಹೇಳ್ಬಿಡು, ಸಹಿಸ್ಕೊಂಡಿರ್ಬೇಡ ಕಣ ಮಗ, ಬೇಡ ಕಣ. ಎಲ್ರು ಮುಂದ್ಗಡೆ ನನ್ನ ಗಂಡ ರಾಮ, ಮೇ ಬಿ ನಾನು ನಿನಗೆ ರಾವಣಾಸುರ ಇರ್ಬೋದು. ಇಲ್ಲೋ ಒಂದೊಂದ್ ಸಮಯ ಅನ್ನಿಸ್ಬಿಡುತ್ತೆ ನನ್ನ ಒತ್ತಡ, ನನ್ನ ಕೆಲ್ಸ, ನಾನು ಇನ್ನೆಲ್ಲೋ ಹೋಗ್ತಿರ್ತಾನೆ ಒಂಥರ. ಈ ಕಾಲ್ ಎಲ್ಲಿ ಕರ್ಕೊಂಡು ಹೋಗುತ್ತೋ, ನಿಜವಾಗ್ಲೂ ನನ್ನನ್ನ, ನನ್ನ ಮನೆಯನ್ನ, ನನ್ನ ಕುಟುಂಬವನ್ನ ನಿಮ್ಮ ಜೊತೆ ಕಟ್ಟಾಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಮೂಲ ವಿರಾಟ್ ಸ್ವರೂಪ ನನ್ನ ಧರ್ಮ ಪತ್ನಿಯೇ. ನಿಮ್ ಜೊತೆಲಿ ಇನ್ನೂ ಇದ್ದೇನೆ, ನನ್ನ ಕುಟುಂಬ, ನೀವೆಲ್ಲ ನನ್ನ ಕುಟುಂಬವೇ. ಇನ್ನು ಮಾತಾಡ್ತಿದ್ದಾನೆ, ನನಗಿದೆ ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ, ಇದೆಲ್ಲ ಭ್ರಮೆ ಅನ್ನೋದು. ನಾನು ಈ ಹೆಸರು, ಈ ದುಡ್ಡು, ಇದೆಲ್ಲ ಸುಳ್ಳು ಅನ್ನೋದು. ಐ ಡೋಂಟ್ ಬಿಲೀವ್. ಈ ದಿನ, ಈ ಕ್ಷಣ ಅಷ್ಟೇ, ನಾಳೆ ಇನ್ನೇನೋ ಇರುತ್ತೆ, ಇನ್ನೆಂಗೋ ಇರುತ್ತೆ. ನಾನಿದ್ದ ಸ್ಥಿತಿ ಇತಿಮಿತಿ ನನಗ್ ಗೊತ್ತಿದೆ. ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಯತ್ನ, ನನ್ನ ಪರಿಶ್ರಮ ಖಂಡಿತ ಅಲ್ಲ. ಇದು ಯಾವುದೋ ಮಾಯೆ ನಡೆಸಿದೆ, ಆ ಮಾಯೆ ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲೋ ನಾನಿರ್ಬೇಕು. ಆದ್ರೆ ನನ್ನಲ್ಲಿ ಪ್ರತಿ ಬಾರಿ ಒಂದ್ ಚೈತನ್ಯ, ಒಂದ್ ಆನಂದ, ಒಂದ್ ತೃಪ್ತಿ, ಒಂದ್ ಸಮಾಧಾನ ನನ್ನನ್ನ, ಈ ಎಡವಟ್ಟು ದಾಸಯ್ಯ ನನ್ನ ನಿಜ ಹೇಳ್ತಾನೆ, ನಾನು ಎಡವಟ್ಟೆ. ನಿಮ್ ಮುಂದ್ಗಡೆ ನಾನು ಯಾಕೆ ಸುಳ್ಳು ಹೇಳಿ? ಅದು ಆಕೆ ಗೊತ್ತಿದೆ. ಹಾಕಿ ಹಿಂಗ್ ತೀವುದು, ಇನ್ನೊಂದು ಹೇಳಿಯೋ, ಇನ್ನೊಂದು ನಾನು ಎಲ್ಲೋ ಇದ್ರೆ ನನ್ನಲ್ಲಿ ಒಂದು ಪ್ರಜ್ಞೆ ಮೂಡಿಸಿಯೋ, ಯಾವ ಜನ್ಮಾಂತರದ ಒಂದು ಪೂಜೆಯ ಫಲವೋ ಏನೋ ನಿಜ ಹೇಳ್ತಾನೆ. ನನಗ್ ಸಿಕ್ಕಿದೆ, ನಾನು ಪುಣ್ಯವಂತ. ನಿಜ ಹೇಳಿದ್ರೆ ನಾನು ಪುಣ್ಯವಂತ. ತುಂಬಾ ಬಾರಿ ಆಕೆ ತುಂಬಾ ಸರ್ಪ್ರೈಸ್ಗಳು ಕೊಟ್ಬಿಟ್ಟಿದ್ದಾನೆ, ಒಳ್ಳೆ ಸರ್ಪ್ರೈಸ್ಗಳು ಕೊಟ್ಬಿಟ್ಟಿದ್ದಾನೆ, ಎಡವಟ್ಟು ಸರ್ಪ್ರೈಸ್ಗಳು ಕೊಟ್ಬಿಟ್ಟಿದ್ದಾನೆ. ಇದೇನಿದು ಅಂತ ದಿಢೀರ್ ಅಂತ ಮೊನ್ನೆ ಎಲ್ಲೋ ಒಂದು ಹೋಗ್ತಿದ್ದೀವಿ ಗೆಳೆಯನ ನಾನು ನೋಡಕ್ಕೆ, ಆತನಿಗೂ ಗೊತ್ತಿಲ್ಲ. ಫೋನ್ ಮಾಡ್ತೇವೆ, ಆತ ಇಲ್ಲಿಲ್ಲ. ಎಲ್ಲಿದ್ದೀಯ ಅಂದ್ರೆ ಇಂಥದ್ದೊಂದು ಜಾಗದಲ್ಲಿ. ಬಂದ್ಬಿಡ್ತೀವಿ ಅಂತ. ಇಲ್ಲಿಂದ 500 ಕಿಲೋಮೀಟರ್, ರಾತ್ರಿ 10:30. ತಲೆ ಕೆಟ್ಟಿದೆ ನಿಮ್ಗೆ. ಏನಿದು, ನೋಡ್ಕೊಂಡ್ ಬರೋಣ ಅಂತ ಮನೆಗೆ ಬರೋಣ ಅಂದವ್ರು ಈ ತರ ನೀವ್ ಇಂಥ ಎಡವಟ್ಟುಗಳ ಏನು? ಯಾರು 500 ಕಿಲೋಮೀಟರ್ ಡ್ರೈವ್ ಮಾಡೋದು? ಏನೋ ಪ್ರಜ್ಞೆ ಇದೆಯಾ? ನಾನು ಡ್ರೈವ್ ಮಾಡ್ತೀನಿ, ಟಯರ್ಡ್ ಆಗ್ತೀರಿ, ಮತ್ತೆ ಬರೋದಿದೆ, ನಿಮ್ಗೆ ಬೇರೆ ಕೆಲ್ಸಗಳಿದೆ, ಅಲ್ಲಿ ನೆನಪಿದ್ಯಾ? ಸಟ್ ಅಂತ ಹೇಳ್ಬಿಡ್ತೀರಲ್ಲ. ಒಂದ್ ಸ್ವಲ್ಪ ಗಾಡಿ ಪಕ್ಕಕ್ಕೆ ಹಾಕಿ ಒಂದ್ 5 ನಿಮಿಷ ಕೂತ್ಕೊಳ್ಳಿ, ಒಂದ್ ಟೀ ತಗೊಳ್ಳಿ, ಹೋಟ್ಲ್ ಹತ್ರ ಹಾಕಿ ಟೀ ತಗೊಂಡು ಟೀ ಕುಡಿದು ಅಷ್ಟೊತ್ತಲ್ಲಿ ನಡೀರಿ ಮನೆಗೆ, ನಾನು ಮಾತಾಡ್ತೀನಿ ಅಣ್ಣನ ಹತ್ರ ಅಂತ. ನಿಜವೇ ದಿಡಿಲ್ ಅಂತ ಈ ತರ ರಾವಣಾಸುರ ಕೆಲ್ಸಗಳು ಮಾಡ್ತೀನಿ. ಈಗ 10-10:30 ರೀ, ಹೋಗ್ ಸೇರೋ ಅಷ್ಟಲ್ಲಿ ಬೆಳಗ್ಗೆ 5:30 6 ಗಂಟೆ ಆಗುತ್ತೆ, ಫುಲ್ ಟಯರ್ಡ್. ನೀವು ಹೈವೇನಲ್ಲಿ ಓಡಿಸ್ಬಿಡ್ತೀರಾ? ನೀವು ಓಡಿಸೋದು ನಾನಾಗ. ಇಲ್ಲ ಒಂದ್ ಕೆಲಸ ಮಾಡೋಣ, ನಿಲ್ಸ್ಬಿಟ್ಟು ಈಗ ಬಸ್ಗಳು ಹೋಗ್ಬಿಟ್ಟಿದೆ, ಏನೇನೋ ತರ್ಲೆ ಕೆಲಸ ಎಲ್ಲ ಬೇಡ, ಸುಮ್ಮನೆ ಮನೆಗೆ ಹೋಗೋಣ ನಡೀರಿ.
ಆಮೇಲೆ ಮಾತಾಡ್ತೀನಿ, ನೀವು ಒಂದು ಅರ್ಧ ಗಂಟೆ ಸುಮ್ಮನಿರಿ ಅಂತ. ಮನೆಗೆ ಬಂದಿದ್ದು ಬಿಸಿ ಬಿಸಿ ಇಡ್ಲಿ, ಒಂದು ದೋಸೆ, ಚಟ್ನಿ ಆಚಕಟ್ಟಾಗಿ ತಿಂದು ಬೆಳಿಗ್ಗೆ ನೆನಪೇ ಇಲ್ಲ. ಹೌದು, ಆ ಕ್ಷಣಕ್ಕೆ ಹಾಗೆ ತಟ್ಟಂತ ಉಂಟು ದುಮುಕ್ ತಕ್ಕಂತ ಭಾವ. ಗಂಡು ಗಾತ್ರ ಜಾಸ್ತಿ, ಹೆಣ್ಣಿಗೆ ಸಾಣೆ ಜಾಸ್ತಿ ಅಂತ ಹೇಳ್ತಾರೆ. ಉಲ್ಟಾ ಆಗ್ಬಿಟ್ರೆ ಇವತ್ತಾಗ್ತಿರೋದು ಅದೇ ಮಕ್ಕಳೇ. ಜನ್ಮ ಜನ್ಮಾಂತರದ ಅನುಬಂಧ ಶಪಿಸ್ಲಿಕ್ಕೆ ಹೋಗ್ಬೇಡಿ. ಒಂದ ಪಾಲಿಗೆ ಬಂದದ್ ಪಂಚಾಮೃತ ಅಂತ ತಗೊಳ್ಳಿ. ಅವನ್ ಯಾರೋ ಪುಣ್ಯಾತ್ಮ ನೋಡಿ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ತಾಯಿ ನೋಡದ್ ಸಾಯಿಸಿದಾನೆ. ಇನ್ನೊಬ್ಬ ಯಾರೋ ಪುಣ್ಯಾತ್ಮ ನೋಡಿ ಮದುವೆ ಆಗಿಲ್ಲ ಅಂತ ಉರುಳು ಹಾಕೊಂಡು ಸಾಯ್ತಾನೆ. ರೇ, ಇಲ್ಲಿ ಆಗ್ತಿರೋ ಸಮಾಜದಲ್ಲಿ ಇದನ್ನ ನೋಡು ನೀನು ಅಂತ ತೋರಿಸ್ಬೇಕು ಅವನಿಗೆ. ಏನು ನೆನೆಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಆ ಮಟ್ಟಕ್ಕೆ ಒಂದು ಕ್ರೋಧ, ಉನ್ಮತ್ತ ಏನೇನೋ ಆಗಿ ಕುಳಿತುಕೊಂಡಿದ್ದೆ. ಅವನು ಪ್ರಜ್ಞೆ ಇಲ್ಲ. ಜೀವನದಲ್ಲಿ ಮದುವೆ ಒಂದು ಭಾಗ, ನಮಗೊಂದು ಏನೋ ಒಂದು ಆಯ್ತು, ಸರಿ ಬಿಟ್ಟು ನಡೆಯೋಣ. ಅದನ್ನೇ ಹಾಕೊಂಡು ಹಾಗೆ ಸಾಧಿಸೋದು, ಕೆಟ್ಟದಾಗಿ ಸಮಾಜದಲ್ಲಿ ಬಿಂಬಿಸೋದು. ಹಾಗಾದ್ರೆ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಊರಿಗೆಲ್ಲ ಹೋಗಿ ಹೇಳ್ಕೊಂಡ್ ಬರೋದು. ದಯಮಾಡಿ ಯೋಚಿಸಿ ಹೆಜ್ಜೆ ಇಡಿ. ನನ್ನ ಮಾತು ಕೇಳಿ ಮಕ್ಕಳೇ. ಜನ್ಮ ಜನ್ಮಾಂತರದ ಅನುಬಂಧವೇ ನಿಮಗ್ ಸಂಗಾತಿಯಾಗಿ ಬರೋದು, ಇಲ್ಲ ಜನ್ಮ ಜನ್ಮಾಂತರದ ಶತ್ರುತ್ವವೇ ನಿಮಗ್ ಸಂಗಾತಿಯಾಗಿ ಬರೋದು. ನಾನು ಎದ್ರ ಕೂತ್ರೆ ನಿಮ್ಗೆ ರಾತ ಹಾಕು ಇನ್ನೊಂದು. ನನ್ನ ಅಕ್ಕ ತಂಗಿರ್ಗೆ ಹೇಳಿದ್ದಾನೆ, ಇದೇನ್ ಕರ್ಮ ಮಾಡ್ಕೊಂಡಿದ್ರೆ ಅಂತ. ಚೋರ್ ಗುರು ಚಂಡಾಲ್ ಶಿಷ್ಯರುಗಳು ಒಬ್ಬೊಬ್ಬ ಭಾವನು ಸತ್ಯ ಹೇಳ್ತಾನೆ. ರಾಮಚಂದ್ರ ಒಬ್ಬನಿಗೆ ಮೀರಿದವನೊಬ್ಬ ನಾಟಕಕಾರ. ಮುಂದ್ಗಡೆ ನೋಡ್ಬೇಕು. ನನ್ ಕಂಡ್ರೆ ತುಂಬಾ ಭಯ, ಮೊದಲಿಂದಲೂ ಚಿಕ್ಕ ವಯಸ್ಸಿಂದಲೂ ಭಯ ಅವ್ರಿಗೆ. ಏನೋ ಒಂದು ಡಿಸ್ಟೆನ್ಸ್ ಮೇಂಟೆನೆನ್ಸ್ ಮೆಲ್ಲಗೆ ಹೇಳೋದು. ಅವತ್ತಿಗೆ ನನ್ನ ಹತ್ರ ಏನೂ ಇರ್ಲಿಲ್ಲ. ಆದ್ರೂ ಕೂಡ ನಿಧಾನಲ್ವಾ ನಿಮ್ಮ ಅಣ್ಣ ಅನ್ನತಕ್ಕಂಥದ್ದು. ಅಣ್ಣನ ಹತ್ರ ಹೇಳ್ತೀನಿ ರೀ, ಮಾತಾಡ್ತೀನಿ ಅಂತ ಹೇಳಿದ ತಕ್ಷಣ ತಮ್ಮನ ಹತ್ರ ಹೇಳ್ತೀನಿ ಅಂದ್ರೆ ಬೇಡ ಬಿಡು ಅನ್ನೋರು. ಇನ್ನು ಬೆಳೆದ ಮೇಲೆ ಅಂತೂ ಅದು ಬೇರೆಯ ಕತೆ. ಮುಂದ್ಗಡೆ ಹಿಂಗ ಅನ್ನೋದು ಹನುಮನ್ ರೀತಿ, ಹಿಂದ್ಗಡೆ ಬೆನ್ನು ಚೂರಿ. ಅಯ್ಯೋ ನಾನು ನೋಡ್ಬಿಟ್ಟಿದ್ದಾನೆ. ಅವ್ರಿಗೆ ಹೇಳಿದ್ದೇನೆ, ಅದೇನ್ ಕರ್ಮ ಮಾಡ್ಕೊಂಡ್ ಬಂದ್ರೆ ಜೈ ಏಸ್ಕೆ ಆಗುತ್ತೆ. ಒಂದು ರೀತಿನಲ್ಲಿ ನನ್ನನ್ನು ನೋಡಿ, ನನ್ನ ಧರ್ಮಪತ್ನಿಯನ್ನು ನೋಡಿ ಅವ್ರು ಸಂಕಟನೂ ಪಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಆ ತರ ವಿಧವಾದಂತ ತಿಂಡಿಗಳು. ಆ ಮಾಡೋ ಸೇವೆ, ಚಪ್ಪಲಿ ಒಂದಲ್ಲ ಒಂದು ಹೋಗ್ತಿದೆ ಅನ್ನೋಷ್ಟರಲ್ಲಿ 2 ಜೊತೆ ಚಪ್ಪಲಿ ಇರುತ್ತೆ. ಆ ಚಪ್ಪಲಿನ ಹೆಂಗ್ ಇಟ್ಕೋಬೇಕು ಅದನ್ನ ನೋಡ್ಬೇಕು. ಚಪ್ಪಲಿ ತಗೊಂಡು ಉಜ್ಜೋದು, ತೊಳೆಯೋದು. ನನ್ನ ಧರ್ಮಪತ್ನಿ, ನೀವು ನಂಬಲ್ಲ, ಹೆಂಗೆಂಗೋ ಧೂಳಿರುತ್ತೆ, ಇನ್ನೊಂದಿರುತ್ತೆ ನೀವು ಅಂತ. ಇದೇನು ಐರನ್ ಆಗ್ತದೆ, ಇದೇನು ಹಿಂಗ ಹಾಕೊಂಡು, ಇದೇನೆಲ್ಲಂದ್ರೆ ಹೆಂಗೆ ಉಂಗುರ ಇಲ್ದೆ, ಇನ್ನಿಲ್ದೆ ಶ್ರೀರಾಮಚಂದ್ರ ಪಡೆದುಕೊಂಡು ಬಂದಿರಬೇಕು. ಅದರಿಂದ ಅವರನ್ನು ದ್ವೇಷಿಸಬೇಡಿ, ತೆಗಳಬೇಡಿ, ಮರೆತು ಮುಂದಕ್ಕೆ ಹೆಜ್ಜೆ ಹಾಕಿ. ನಮ್ಮದಲ್ಲ, ಬಿಟ್ಟು ಬಿಡಿ. ಇಷ್ಟೇ ಹೇಳ್ತಾನೆ. ಜನ್ಮ ಜನ್ಮಾಂತರದ ಅನುಬಂಧವೇ. ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ.
ಯಾರು ಹೇಳಿದ್ರು ಕೇಳಲ್ಲ ಸ್ವಾಮಿ, ನಾವು ಕೇಳ್ತಿರ್ತೀವಿ ಕೆಲವೊಮ್ಮೆ, ಹೌದಲ್ವಾ? ಈ ರಾಶಿಗಳಲ್ಲಿ ಭಗವಂತನ ಸೃಷ್ಟಿ. ನೀವು ನೋಡಿ, ಜಗತ್ತಿಗೆ ಅತ್ಯಂತ ಬಿಗ್ಗೆಸ್ಟ್ ಫಾಲೋವರ್, ನಂಬರ್ 1 ನಾಯಕ ಅನ್ನತಕ್ಕಂಥದ್ದು ಯಾರು? ನಮ್ಮ ನರೇಂದ್ರ ಮೋದಿಜಿ. ಜೈ. ಯಸ್. ನಾವು ಮಾಡಿಲ್ಲ ಸ್ವಾಮಿ, ಯಾರೋ ಒಬ್ರು ಇಬ್ರು ಓಟ್ ಹಾಕಿರೋದಲ್ಲ. ಜಗತ್ತಿನ ವಿಶ್ವ ನಾಯಕರುಗಳಲ್ಲಿಯೇ ಅಗ್ರಗಣ್ಯರು. ಒಪ್ಕೋಬೇಕು, ನಾವು ಒಪ್ಕೊಳ್ಳಲ್ಲ, ಕೆಲವ್ರು ಬಿಟ್ಬಿಡಿ. ಅವ್ರ ಹಾಗೆಯೇ ಹೇಳ್ದಲ್ಲ, ಈ ಒಂದು ಕತ್ತೆಗೆ ವಿಪರೀತ ಗೌರವ ಕೊಡಬಾರ್ದಂತೆ. ಅದಕ್ಕೆ ಸಡನ್ ಆಗಿ ನಾನು ಕುದುರೆ ಆಗ್ಬಿಟ್ಟಿದ್ದೀನಿ ಅಂತ ಅವಶ್ಯಕತೆ ಮೀರಿ ಕೆಲವರಿಗೆ ನಾವು ಗೌರವ ಕೊಟ್ರೆ ಇಂಥ ಎಡವಟ್ಟುಗಳೇ ಕೆಲವರು ಮಾತಾಡೋದು, ನಡ್ಕೊಳ್ಳೋದು. ಇನ್ನೊಂದು ಬಿಡಿ, ಶೋ ಮಿ ಎನಿ ಒನ್ ಸಿಂಗಲ್ ಸ್ಕ್ಯಾಂಡಲ್ ತೋರ್ಸಿ, ಸಿಂಗಲ್ ಮಿಸ್ಯೂಸ್ ಆಫ್, ಅದಕ್ಕೂ ಒಂದು ಅಜೆಂಡಾ ಶುರು ಹಚ್ಕೊಂಡಿದ್ದಾರೆ ಅಲ್ಲಲ್ಲಿ. ಏನೇನೋ ಕೆಟ್ಟದಾಗಿ ಹುಚ್ಚೂರ್ ಮದುವೆನಲ್ಲಿ ಉಂಡವನೇ ಜಾಣ ಅಂತ ಈಗ ಸುಬ್ರಹ್ಮಣ್ಯಂ ಸ್ವಾಮಿ ಕೆಲವೊಂದು ಕಥೆಗಳು, ಪುಂಖ ಕಥೆಗಳು, ಏನೇನೋ ಕಥೆಗಳು ಹೇಳ್ತಿರ್ತಾರೆ. ಮಾಡಿರೋದು ಒಳ್ಳೇದು, ಬೇರೆ ಇನ್ನೇನಾದ್ರೂ ಹಗರಣ ಆಸ್ತಿ ಮಾಡ್ಕೊಂಡಿರೋದು ತನಗೋಸ್ಕರ, ಸ್ವಯಂಗೋಸ್ಕರ ಮಾತಿದ್ರೆ ಅದಾನಿಗ್ ಫಸ್ಟ್ ಹೇಳ್ತಿದ್ರು ಅಂಬಾನಿ ಅಂತಿದ್ರು, ಆಮೇಲೆ ಅದಾನಿ ಅಂದ್ರು. ಅಂಬಾನಿ ಹತ್ರ ಫಸ್ಟ್ 800 ಕೋಟಿ ಸಾಲ ತಗೊಂಡಿರೋದೇ ಕಾಂಗ್ರೆಸ್ ಪಕ್ಷ. ಆ ಕಾಲದಲ್ಲಿ ಎಲೆಕ್ಷನ್ ದುಡ್ಡಿರ್ಲಿಲ್ಲ, ಇಂದಿರಮ್ಮ. ಇವೆಲ್ಲ ಹೇಳ್ಬಾರ್ದು ಅಷ್ಟೇ, ಎಲ್ಲರಿಗೂ ಗೊತ್ತಿರೋ ಸತ್ಯಗಳು. ಎಲ್ಲಾ ಪಕ್ಷಗಳಿಗೆ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳು ದುಡ್ಡು ಕೊಡ್ತಾರೆ. ತಗೋ, ಅದಾಯ್ತಾ? ಆಗ್ಲಿಲ್ಲ, ಈಗ ಅದಾನಿ ತಗೋ, ಲಿಸ್ಟ್ಗಳು ಇಟ್ಕೊಂಡು ತೋರಿಸ್ತಾರೆ. 2014ರಲ್ಲಿ ಅವನ ಆಸ್ತಿ ಎಷ್ಟಿತ್ತು ಗೊತ್ತಾ, ಅವನ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಗೊತ್ತಾ, ಈಗ 2025ರಲ್ಲಿ ಎಷ್ಟಿದೆ ನೋಡಿ. ವೇದಾಂತು ಎಷ್ಟಿದೆ ಗೊತ್ತಾ, ಅಂಬಾನಿ ಎಷ್ಟಿದ್ದ ಗೊತ್ತಾ. ಈ ತರ ತಗೋ ಇರ್ಲಿ, ಏನು ಮಾಡಕ್ಕಾಗೋದಿಲ್ಲ. ಆದರೂ ವಿಶ್ವದ ಅಗ್ರಗಣ್ಯ ನಾಯಕರುಗಳಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರೋದು ನಮ್ಮ ನಾಯಕರೇ, ನಮ್ ದೊರೆನೆ. ಗರ್ವವೇ, ನಮ್ಮ ದೇಶದ ದೊರೆ ನಮಗೆ ಗರ್ವವೇ. ಹೌದು, ನಾವು ಗರ್ವ ಪಡ್ಬೇಕಾಗಿರೋದೆ. ಇವತ್ತಿನ ಜೆನ್ಜಿ ಇದರಲ್ಲಿ ಅಗ್ರಗಣ್ಯರು. ಸರಿ, ಇನ್ನು ನಾಯಕರುಗಳಲ್ಲಿ, ರಾಜಕೀಯ ನಾಯಕರುಗಳಲ್ಲಿ ಅಗ್ರಗಣ್ಯರು ಅವರು. ಇನ್ನೊಬ್ಬ ನಾಯಕ ಇದ್ದಾರೆ, ಅಮಿತಾಬ್ ಬಚ್ಚನ್. ಒಂದು ಹೆಚ್ಚು ಕಡಿಮೆ 50 ವರ್ಷದಿಂದ ಬಾದ್ಶಾ. ಅದು ಯಾವ ಬಾದ್ಶಾನು ದುಡ್ಡು ಮಾಡಿಲ್ಲ, ಅಷ್ಟು ಹೆಸರು ಮಾಡಿಲ್ಲ, ಹೌದಲ್ವಾ? ಒಪ್ತೀರಾ ಅಲ್ವಾ? ಆ ಒಂದು ಆಕ್ಟಿಂಗ್ ಸಿನಿ ಫೀಲ್ಡ್ ನಲ್ಲಿ 50 ವರ್ಷದಿಂದ ಈಸ್ ನಂಬರ್ 1. ಶಾರುಖ್ ಖಾನು, ಸಲ್ಮಾನ್ ಖಾನು, ಡುಬಾಕೋರ್ಗಳು. ಅದೆಲ್ಲ ಒಂದು ಫ್ಲೂಕಲ್ಲಿ ಬಂದಿರ್ತಕ್ಕಂಥದ್ದು, ಅದೆಲ್ಲ ನಾವು ನಂಬಲ್ಲ. ಬೇರೆ ಅದೆಲ್ಲ 420 ಕೆಲಸಗಳು. ಯುದ್ಧ ಕಷ್ಟಪಟ್ಟು ಬಿದ್ದು ಒದ್ದಾಡಿ ಎದ್ದಾಡಿ, ಅಲ್ಲಿ ಲಕ್ಕಲ್ಲ, ಲಕ್ಕಿದೆ, ದೇವರುಗಳಿದ್ದಾರೆ, ಆದರೆ ನಿಲ್ಸಿಟ್ಟಿದೆ. ತಮಾಷೆ ಏನು ಗೊತ್ತಾ, ಇವರಿಬ್ಬರನ್ನ ಪಶ್ಚಿಮ ಬಂಗಾಳ ಶೆಕ್ ಮಾಡಿಡುತ್ತೆ. ಅಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಯಾರಿರೋದು? ಮಮತಾ ಬ್ಯಾನರ್ಜಿ. ಬಿಡುತ್ತಾ ಅಮ್ಮ ಮಾತಿದ್ರೆ ಮೋದಿ ಮೇಲೆ ಮಿಸೈಲ್ ಬಿಡುತ್ತೆ. ಆಯ್ತಾ? ಅಲ್ಲೇ TMC ರಾಜ್ಯಸಭಾ ನಾಯಕಿ ಜಯಾ ಬಚ್ಚನ್. ಗಮನಿಸಿ ನೋಡಿ, ಅಂದ್ರೆ ಯಾರು ಹೇಳಿದರೂ ಕೇಳದ ಕೆಲವು ರಾಶಿಗಳು ಜನ್ಮಾಂತರವಾಗಿ ಕೊಟ್ಬಿಟ್ಟಿರ್ತಾರೆ. ಅವರೆಷ್ಟೇ ಗಟ್ಟಿ ಇದ್ರು, ಅವರೆಷ್ಟೇ ತೂಕಕ್ಕಿದ್ರು, ಅವರೆಷ್ಟೇ ಬಲಕ್ಕಿದ್ರು, ಹಾದಿ ಮೇರಾ ನಾಮ್, ಅಷ್ಟೇ, ನಾನ್ ನಡೆದಿದ್ದೆ ದಾರಿ. ಅವ್ರ ಹಾಗೆ ಕೆಲವು ರಾಶಿಗಳಿಗೆ ಇಂಥದೊಂದು ತಾಕತ್ತಿರುತ್ತೆ. ನೀನು ಏನಾದ್ರೂ ಆಗಿರೋ, ನಾನು ಹಿಂಗೆ ಇರೋದು, ನಾನೇ ನಡೆದಿದ್ದೆ ದಾರಿ, ನಾನು ನಡೆದಿದ್ದೆ ಇದು. 12 ರಾಶಿಗಳಲ್ಲಿ 3 ರಾಶಿ ಇದ್ದಾರೆ. ಜಟ್ಟಿ ಅಲ್ಲ, ಜಗಜಟ್ಟಿಗಳೇ. ಮಹಾಬಲಾಟ್ಯರು, ಮೊಂಡುಗಳು. ಇಲ್ಲ ಸೈಲೆಂಟ್ ಆಗಿ ನಡೆದಿದ್ದು, ಹೋಗು ವೈಲೆಂಟ್ ಮಾಡಿ ಎಲ್ಲ ನಡೆಯೋಕ್ಕಾಗಲ್ಲ ಅಂದ್ರು ಸೈಲೆಂಟ್ ಆಗಿ. ಅದರಲ್ಲಿ ಟಾಪ್ 3, 12 ರಾಶಿಗಳಲ್ಲಿ ಟಾಪ್ 3 ರಾಶಿಗಳಿದೆ. ಒಂದು ಸಿಂಹ ರಾಶಿ,
ತಗ್ಗೆದೆಲೆ. ನೀವು ಅವರನ್ನ ಯುದ್ಧ ಮಾಡಿ ಬಗ್ಸಿ ಖಂಡಿತ ಇಲ್ಲ, ಅವ್ರು ಕೇಳಲ್ಲ. ಸಿಂಹರಾಶಿ ಅವ್ರು ಕೇಳಲ್ಲ. ಹೌದು ಅಲ್ವೋ? ಏನೋ ತತ್ಕಾಲಿಕ. ಸಿಂಹರಾಶಿಯ ಸ್ತ್ರೀಯರಾಗ್ಬಿಟ್ರೆ ಅಂತೂ ನೀವು ಕಾಲು ಉದ್ದುಂಡ ನಮಸ್ಕಾರ ಹಾಕಿದ್ರು, ರುದ್ರಂ ರೌದ್ರಂ ಭದ್ರಕಾಳಿಯೇ ಭದ್ರಕಾಳಿಯೇ, ಮಾತೇ ಇಲ್ಲ, ಚಾನ್ಸೇ ಇಲ್ಲ. ಅಂಬರೀಷ್ ಅವ್ರು ಹೇಳ್ತಾರ ಅಂದ್ರೆ ಚಾನ್ಸೇ ಇಲ್ಲ ಅಂತಾರಲ್ವಾ. ಸಿಂಹರಾಶಿಯ ಸ್ತ್ರೀಯರಾಗ್ಬಿಟ್ರು ದಾಳಿಗೆ ಎದುರಲ್ಲ, ದಂಡಿಗೆ ಎದುರಲ್ಲ, ಗಲಗಂಟೆ ದಾಸೇನಿಗೆ ಎದುರ್ತೀನಿ. ಈ ಡೈಲಾಗ್ ಸ್ಟ್ರೈಟ್ ಇದು. ಹೌದು ಅಲ್ವೋ ಹೇಳಿ? ನಿಮ್ಮ ಮನೇಲಿ ಸಿಂಹರಾಶಿ ಹೆಣ್ಮಕ್ಳಿದ್ದಾರ ನೋಡಿ. ಸಿಂಹ ಲಗ್ನ ಆಗ್ಬಿಟ್ಟಿದ್ರಿ ಅಂದ್ರೆ ನೀವು ನೆನ್ಪಿಟ್ಕೊಳ್ಳಿ, ದುರ್ಗಾ ನಿಮ್ಮ ಮೇಲೆ ಸವಾರಿ ಮಾಡ್ತಿದ್ದೆ. ನೀವು ಊರಿಗೆಲ್ಲ ರಾವಣಾಸುರ ಇರ್ಬೋದು, ಇಲ್ಲ ಶಿವ ಇರ್ಬೋದು, ನಿಮ್ಮ ಮೇಲೆ ಸವಾರಿ ಮಾಡುತ್ತಿರುವುದು ಸಿಂಹ ಲಗ್ನದ ಸ್ತ್ರೀ ನಿಮ್ಮ ಮನೇಲಿದ್ರೆ ಅದು ಗೋವಿಂದ ಗೋವಿಂದ. ಹೌದು, ನಮ್ಮ ಅಮ್ಮ ಸಿಂಹ ಲಗ್ನವೇ. ಮಾತೇ ಇಲ್ಲ. ಏನೋ ಇಷ್ಟೇ, ಏನು ಮಾತಾಡ್ತಿರ್ಲಿಲ್ಲ. ಅದಕ್ಕೆ ರಿವರ್ಸ್ ಆಗಿ ನಿಂತ್ಕೊಳಕ್ ಒಬ್ಬನೇ ಇದ್ದಿದ್ದು, ನಾನು ಒಬ್ಬನೇ. ರಿವರ್ಸ್ ಎಲ್ಲ ಏನಿಲ್ಲ, ಮಾತೇ ಇಲ್ಲ. ನೀನು ಬೇಡ, ಯಾವುದು ಬೇಡ, ನಾವು ಹೊರಡ್ತೀವಪ್ಪ ಅನ್ನತಕ್ಕಂಥದ್ದು. ಹೇಳಿದ್ರೆ ಕೇಳತಕ್ಕಂಥ ಮಾತೇ ಇಲ್ಲ. ಇದು ಇರತಕ್ಕಂಥ ಛಾಯೆ. ನಾನು ಸೀದಾ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ. ಅದು ಎಷ್ಟಲ್ಲಿ ಶಿವ ಮಠ ಅಂತ ಬಾರೋ, ಒಂದೇ ರಾತ್ರಿ ಕರಗಿಸ್ಬಿಡ್ತಿದ್ದೆ ನಾನು. ಅದಿತ್ತು, ಅದು ಬಿಡಿ. ಅಮ್ಮ ರೂಲ್ಸು ಅದಾಗಲ್ಲ. ಅಪ್ಪ ಪಾಪ ಪುಣ್ಯಾತ್ಮ, ಏನು ಮಾತಾಡ್ತಿರ್ಲಿಲ್ಲ, ದೇವರಂತ ಮನುಷ್ಯ. ಸಿಂಹ ಲಗ್ನದವ್ರಾಗೇನೆ ಸ್ವಾಮಿ, ಅದು ಆಗೋ ಮಾತೇ ಅಲ್ಲ. ಅದ್ರಲ್ಲೂ ಸ್ತ್ರೀಯರಾಗಿ ಹುಟ್ಟು ಬಿಟ್ಟಿದ್ರೆ ದಾಟ್ ಇಸ್ ದಿ ರೂಲ್. ಇನ್ನೊಬ್ರು ಇದ್ದಾರೆ, ನಂಬರ್ 2 ವೃಷಭ ರಾಶಿ. ಅದ್ರಲ್ಲಿ ಸ್ತ್ರೀಯರಾಗಿದ್ರು ಅಷ್ಟೇ. ಚಂಡಿ ಚಾಮುಂಡಿ 100%. ಹೌದು ಅಲ್ವೋ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ? ನಾನು ಕಾಯುತ್ತಿರುತ್ತೇನೆ. ಪಕ್ಕ ಹೇಳ್ತಾನೆ. ವೃಷಭ ರಾಶಿಯ ವ್ಯಕ್ತಿಗಳು ಅಷ್ಟೆ. ಮುಖ್ಯವಾಗಿ ಸ್ತ್ರೀಯರಾಗಿದ್ರೆ ಜಗ್ಗದು ಇಲ್ಲ, ತಗ್ಗೋದು ಇಲ್ಲ, ನೇರ ದಿಟ್ಟ ನಿರಂತರ ನಾವಾಗಿ. ಅಪ್ಪ ಆದ್ರೂ ಸರಿ, ಹಾಗಲ್ವಾ? ವಯಸ್ಸಾಗಿದ್ರು ಹೋಗಿ ಆಶ್ರಮದಲ್ಲಿ ಎತ್ಕೋತೀನಿ, ನಿಮ್ ಸವಾಸ ಬೇಡ ಅಂತ ಎದ್ದು ಬಿಡ್ತಾರೆ ಸ್ವಾಮಿ. ಸಹಿಸಿಕೊಂಡು ಇರತಕ್ಕಂಥ ವ್ಯಕ್ತಿಗಳು ಅಲ್ಲ ಇದು. ಯಾರು ಹೇಳಿದ್ರು ಕೇಳಬೇಕು ಅಂದ್ರೆ ಒಳ್ಳೇದಕ್ಕೆ ಹೋಕೆ ಭಕ್ತರು ಇಲ್ಲ ಅಂತಾರ. ನಿಮ್ಮಿಷ್ಟಕ್ಕೇನೋ ಹೇಳ್ತಿದ್ರೆ ಕೇಳ್ಕೊಂಡಿರಕ್ ನಾವೇ ಯಾರು? ಅವೆಲ್ಲ ನಡೆಯಲ್ಲ ನಮ್ಮನೆ. ನೀವು ಒಂದ್ ಜಸ್ಟ್ ತಿಂಡಿ ಅಂತ ಇಟ್ಕೊಳ್ಳಿ, ನೀವು ಬೆಳಿಗ್ಗೆ ದೋಸೆ ಅಂತೀರಿ, ಆಲ್ರೆಡಿ ಇಡ್ಲಿ ಡಿಸೈನ್ ಆಗ್ಬಿಟ್ಟಿದೆ, ಇಷ್ಟೇ ತಿನ್ಬಿಟ್ಟು ಹೋಗ್ತಾ ಇರು. ಇವ್ರೇನಾದ್ರೂ ಪೊಲೀಸ್ ಆಗ್ಬಿಟ್ರು ಅಂದ್ರೆ ಅಯ್ಯೋ ರಾಮಚಂದ್ರ, ಎಂತ ದೊಡ್ಡ ಆಫೀಸರ್ ಫೋನ್ ಮಾಡಿದ್ರು ಕೂಡ ಅದು ನಡೆಯೋ ಮಾತೇ ಅಲ್ಲ. ರೆಸಿಗ್ನೇಷನ್ ಜೇಬಲ್ಲೇ ಇಟ್ಕೊಂಡಿರ್ತಾರೆ ಬೇಕಾದ್ರೆ, ಇಲ್ಲ ಟ್ರಾನ್ಸ್ಫರ್ಗೆ ರೆಡಿ ಇರ್ತಾರೆ. ನಾವು ನಿಮ್ ಕೆಲಸ ಮಾಡೋ ಗುಲಾಮರಲ್ಲ. ಯಸ್, ಒಳ್ಳೆತನದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಿಂತ್ಕೊಳ್ತಕ್ಕಂಥ ವ್ಯಕ್ತಿಗಳು. ನಾವೆಲ್ಲರೂ ಅವರ ಸೇವಕರೇ. ಇನ್ನೊಬ್ರು ಇದ್ದಾರೆ, ಟಾಪ್ ನಂಬರ್ 1 ರಾಶಿ. ಯಾರು ಹೇಳಿದರೂ ಕೇಳದ ರಾಶಿ ಯಾರಿರ್ಬೋದು ಹೇಳಿ? ಕುಂಭರಾಶಿಯವರು. ಅಮ್ಮ ರಾಮಚಂದ್ರ ಅಂತ ಹಿಂಗೆ ಇರ್ತಾರೆ, ಮಾಡೋದೇ ಅವರು. ಇಳಿಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಕುಂಭರಾಶಿ ಆಳ ನೋಡದೆ ಬರಲ್ಲ. ಮುಳುಗಿದ್ರು ಪರವಾಗಿಲ್ಲ, ನಷ್ಟ ಆದ್ರೂ ಪರವಾಗಿಲ್ಲ, ಅದು ನನ್ ದುಡ್ಡು. ನೋಡ ಬಿಡೋಣ, ಬಿಟ್ರೆ ಹೋಗ್ಲಿ ಬಿಡಿ, ನನ್ ಮಗ ತಾನೆ, ನಿಮ್ದೇನಾದ್ರು ನಿನ್ ಮಗ ಮಾಡದ್ನ, ಹಿಂಗೆ ಹೇಳೋದು. ಶುಚು ಇವ್ರ ಹತ್ರ ವಾದ ಮಾಡಬೇಡ, ಮಾಡ್ತೀನಿ, ಸೈಲೆಂಟ್ ಆಗಿ ಮಾಡಿ. ಅದಕ್ಕೆ ಟಾಪ್ ನಂಬರ್ 1 ಕೊಟ್ಟಿರೋದು ಈ 3 ರಾಶಿಗಳು. ತೋಳು ಹೇಳಿದ್ನಲ್ಲ, ಸಿಂಹ,
ಅದಕ್ಕಿಂತ ಒಂದು ಗತ್ತು ವೃಷಭ, ಅದಕ್ಕಿಂತಲೂ ಒಂದು ಗತ್ತು ಕುಂಭ. ನಂಬರ್ 1 ಮಾಡೋದೆ, ತಾನು ಮುಳುಗೋದಲ್ರಿ. ಮಾಡ್ಬೇಡ ಮಾಡು, ನೋಡ್ಬೇಡ ನೋಡು. ಇದಿಷ್ಟ ಇಲ್ಲ ಅಂದ್ರೆ ಅದಿಷ್ಟ ಇಲ್ಲ, ಅವೆಲ್ಲ ಗೊತ್ತಿಲ್ಲ. ಬೀಭತ್ಸಕ್ಕೂ ಉಳಿದು ಬಿಡ್ತಾರೆ ಕುಂಭನ. ನೋಡಿದ್ದೇನೆ ಎಡವಟ್ಟು ದಾಸೆಯರುಗಳು. ಇವ್ರನ್ನ ಒಪ್ಸೋದು, ಈ 3 ರಾಶಿಯವ್ರು ನಿಮ್ ಪಕ್ಕದಲ್ಲಿ ಇದ್ದಾರೆ ಅಂದ್ರೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮೋಸ್ಟ್ ಡೇಂಜರಸ್ ಪೀಪಲ್ ಅಂದ್ರೆ ಕುಟುಂಬ. ಈ ಕುಟುಂಬ ಅಂದ್ಮೇಲೆ ಸದ್ಕೊಂಡು ಹೋಗಾಲಿರ ಅಂತ ನಮ್ ಗುರುಗಳು ಹೇಳ್ತಾರೆ. ಸಮಾಲ್ಕರ್ ಜಾನ ಬರ್ತಾಯ ಅಂತ ಹೇಳ್ತಾರೆ ನಮ್ ಗುರುಗಳು. ಇನ್ನೊಬ್ರು ಇರ್ಲಿ ಬಿಡು, ಇರ್ಲಿ ಬಿಡು, ಅದೆಲ್ಲ ನಮ್ಮ ಹತ್ರ ನಡೆಯಲ್ಲಪ್ಪ, ನಮ್ಮ ಹತ್ರ ನಡೆಯಲ್ಲ. ತುಮಾರ ಕೋಟಿ ಪೆರಕು ಅಂತ ಹೇಳ್ತಾರೆ. ಅಂಥದ್ದೊಂದು ಸ್ಥಾಯಿ. ಎಚ್ಚರಿಕೆ. ದೈವ ಏನ್ ಮಾಡೋಣ, ಕೆಲವ್ರನ್ನ ಭೂಮಿ ಕಳಿಸ್ಬಿಟ್ಟಿರ್ತಾನೆ. ನಿಮ್ ಮನೆಯಲ್ಲಿ 3 ರಾಶಿಯವರು ಇದ್ದಾರ, ಇಲ್ಲ ನೀವು ಈ 3 ರಾಶಿಯಲ್ಲಿ ಇದ್ದೀರಾ, ಹೌದು ಅಲ್ವೋ? ಸ್ವಲ್ಪ ನೀವು ಕಮೆಂಟ್ಸ್ ಹಾಕ್ಬಿಟ್ರೆ ನಮಗೂ ಒಂದು ಆತ್ಮತೃಪ್ತಿ. ನೀವು ಒಂದು 30-35 ವರ್ಷಗಳು, ಕಡಿಮೆ ಅಂದ್ರೆ ಒಂದು 10-12 ಲಕ್ಷ ಜನಗಳ ಒಂದು ಜಾತಕ ಪರಾಮರ್ಶೆ, ವ್ಯಕ್ತಿಗಳ ಜೊತೆ ಒಡನಾಟ, ನಿಮ್ಮಂತವರ ಆಶೀರ್ವಾದ ಈ ಡ್ರೈವ್ ಇಲ್ಲವರೆಗೂ ಕರ್ಕೊಂಡು ಬಂದಿದೆ. ನೋಡೋಣ ಇನ್ನು ಎಷ್ಟು ದಿನ ಈ ಜರ್ನಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಸ್ವಲ್ಪ ಸುಡು 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 ಅಂತ ಸುಡತಕ್ಕಂಥ ಭಾವ. ಏನೋ ಟೆನ್ಷನ್, ವೃತ್ತಿಯ, ಮನೆಯ, ಕುಟುಂಬವ, ಗೌರವ. ನೋಡಿ, ಯಾವಾಗ್ಲೂ ಹೇಳ್ತಾನೆ ಕುಟುಂಬ ಚೆನ್ನಾಗಿ ಇಟ್ಕೊಂಡ್ಬೇಡಿ. ಐನೆಲ್ಲ ಬಂದೋಗೋದು ಇದೆಲ್ಲ ಶಾಶ್ವತ ಅಲ್ಲ, ಇದೆಲ್ಲ ಸುಳ್ಳು. ಡನ್ 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 ಅನ್ನೋದೆಲ್ಲ ಸುಳ್ಳು. ಗೆದ್ರೆ ಡಣ್ಣು, ಇಲ್ಲ ಅಂದ್ರೆ ಡಂಡನ ಡನ್ ಅಷ್ಟೇ. ಯಾರು ಸುತ್ಕೊಳ್ಳಲ್ಲ, ಯಾರು ಬರಲ್ಲ, ನೆನಪಿಟ್ಟುಕೊಳ್ಳಿ, ಯಾರು ಬರಲ್ಲ. ಇದೆಲ್ಲ ಹುಚ್ಚುರ್ಸಂತೆ. ನೀವುಗಳು ಅಂತ ಒಂದು ಅಂಧಾಭಿಮಾನಕ್ಕೆ ಒಳಗಾಗ್ತಕ್ಕಂಥದ್ದು. ಅದ್ರಲ್ಲೂ ತುಂಬಾ ದೊಡ್ಡ ಅಧಿಕಾರ, ಪವರ್ ಹೌಸ್, ಪವರ್ ಬ್ಯಾಂಕ್, ಪವರು, ಪೊಸಿಷನ್ನು, ಅಡ್ಮಿನು, ದಂಡಾಧಿಕಾರಿ, ಮಂತ್ರಾಧಿಕಾರಿ, ಏನು ನಡೆಯಲ್ಲ. ಒಂಥರ ಕಟ್ಟಾಕ್ದಾಗ ಅನ್ಸುತ್ತೆ. ಸುಮ್ಮನಿದ್ಬಿಡಿ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು. ಉತ್ತರ್ ಕುಮಾರನ ಪೌರುಷ ಒಲೆ ಮುಂದೆ ಅಂತ ಆಗ್ಬಿಡುತ್ತೆ. ವಿಪರೀತ ಪೌರುಷ ತೋರ್ಸಕ್ ಹೋದ್ರೆ ದ ಮೋರ್ ಯು ಕೀಪ್ ಕ್ವೈಟ್, ದ ಮೋರ್ ಯು ಆರ್ ಸೇಫ್ಟಿ. ವೃಷಭ ರಾಶಿ. ಗ್ಯಾರಂಟಿ ನಿಮಗ್ ಶತ್ರುಗಳು ಜಾಸ್ತಿ. ಇವತ್ತು ಮಾಡ್ಕೊಬಿಡ್ತೀರಿ. ಒಂದು ಮಾತಿದೆ ನಮ್ಮ ಕಡೆ, ದಡ್ಡನಂತಿರಬೇಕು, ಎಲ್ಲರ ಮುಂದೆ ದಡ್ಡನಂತಿರಬೇಕು. ಗೊತ್ತಾಗ್ಲೇಬಾರ್ದು. ಇವತ್ತೆಷ್ಟು ದಡ್ಡರಾಗಿರ್ತೀರೋ ಅಷ್ಟು ದುಡ್ಡು ಮಾಡ್ತೀರಿ. ಎಲ್ಲ ನಾನು ನಡೆಯೋದೇ ಹೆಂಗೆ ಅಂದ್ರೆ ಬಕಬಾರ್ಲು ಬೀಳ್ತೀರಿ. ಎಚ್ಚರಿಕೆ. ಮಿಥುನ ರಾಶಿ. ಕೊಟ್ಟು ನೋವು ತಿಂತೀರಿ. ಹಾಗೆ ಮೇಲಾಧಿಕಾರಿಗಳು ಇಲ್ಲ ಕೆಳವರ್ಗದ ಅಧಿಕಾರಿಗಳಿಂದ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್. ಸ್ವಂತ ಬಿಸ್ನೆಸ್ ಮಾಡೋರಿಗೆ ಒಂಚೂರು ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ. ಸ್ವಲ್ಪ ಟ್ಯಾಕ್ಸು ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥಗಳಲ್ಲಿ ಬೇಯತಕ್ಕಂಥ ಒಂದು ಸಮಸ್ಯೆಗಳಿದೆ. ಎಚ್ಚರಿಕೆ. ಕರ್ಕಾಟಕ ರಾಶಿ. ಪರವಾಗಿಲ್ಲ, ಧನಂ ಭಾಗ್ಯಂ. ಏನ್ ಕಷ್ಟ ಪಡ್ತಿರೋ ಆ ಕಷ್ಟಾಜಿತಕ್ಕೆ ತಕ್ಕಂತೆ ನಿಮ್ಮ ಒಂದು ಸಂಪಾದನೆ ಇದೆ. ಬಟ್ ಸಂಗಾತಿ ಜೊತೆ ಒಂದು ಸಣ್ಣ ಕಿರಿಕಿರಿ, ಎಳೆದಾಟ, ಮಗು, ಮನೆ, ಖರ್ಚು, ಜವಾಬ್ದಾರಿಗಳ ಒಂದು ಸಂಕ್ರಮಣ ಆಗತಕ್ಕಂಥ ಒಂದು ಛಾಯೆ ಉಂಟು. ದೊಡ್ಡ ಸಮಸ್ಯೆಗಳೇನಿಲ್ಲ. ಬ್ಯೂಟಿಫುಲ್ ಡೇ. ಮಾತು ಸ್ವಲ್ಪ ಜಾಗ್ರತೆ ಸಂಗಾತಿ ಜೊತೆ. ಸಿಂಹರಾಶಿ. ಚಂದ್ರ ಓಕೆ, ಬಟ್ ರಾಶಿಯಾಧಿಪತಿ ಇರೋದ್ರಿಂದ ಹೊರೆ ಜಾಸ್ತಿ, ಕಮಿಟ್ಮೆಂಟ್ ಜಾಸ್ತಿ, ಸಾಲ ಮಾಡ್ಕೊಬಿಡ್ತೀರಾ ನೋಡ್ಕೊಂಡು. ವಾಹನನೋ, ಗಾಡಿನೋ, ಮಕ್ಕಳು, ಮನೆನೋ, ಈ ತರದ್ದೊಂದು ಜವಾಬ್ದಾರಿಗಳ ಮೂಟೆ ಹೆಚ್ಚಾಗತಕ್ಕಂಥ ಒಂದು ಪ್ರಭಾವ ಸಿಂಹರಾಶಿಗಿರುತ್ತೆ. ಲಿಟಲ್ ಕೇರ್ಫುಲ್. ದುಡುಕಬೇಡಿ, ಓವರ್ ಕಮಿಟ್ಮೆಂಟ್ ತಗೋಬೇಡಿ. ಒಂದು ಪ್ಲಾನ್, ಒಂದು ಯೋಚನೆ, ಒಂದು ಚಿಂತನೆ, ಒಂದು ಸಮಾಧಾನ, ಈ ತರದ್ ನಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಎಚ್ಚರಿಕೆ. ಖಂಡಿತ ಯಾರೋ ಬಂದು ನಿಮ್ಮನ್ನ ಪ್ರೊವೋಕ್ ಮಾಡ್ತಾರೆ. ಈ ಗಾಡಿ ಚೆನ್ನಾಗಿದೆ, ಈ ಮನೆ ಚೆನ್ನಾಗಿದೆ, ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ, ಸ್ಟಾಕ್ ಮಾರ್ಕೆಟ್ ಹತ್ತುತ್ತಾ ಇದೆ ನೋಡಿ,
ಈಗ ಪೆಟ್ರೋಲ್ ಇಳ್ದಿದೆ, ಗೋಲ್ಡ್ ಇನ್ನೊಂದಿದು ಸ್ಟೆಬಿಲೈಸ್ ಆಗುತ್ತೆ, ಬಂದ್ಬಿಡಿ. ಗೊತ್ತಿಲ್ಲದ ಏನೇನು ಮಾಡಕ್ ಹೋಗ್ಬೇಡಿ. ಸೂರ್ಯ ಅಷ್ಟಮದಲ್ಲಿದಾನಲ್ವಾ, ಏಪ್ರಿಲ್ 15 ಕಳೀಲಿ, ಆಮೇಲೆ ಮಿಕ್ಕಂತದ್ ನೋಡೋಣ. ಸೂರ್ಯ ಪ್ರಬಲ ಆಗ್ತಾನೆ, ಲಗ್ನಾಧಿಪತಿ ಸ್ಟ್ರಾಂಗ್ ಆಗ್ಬೇಕು, ಆಮೇಲೆ ಕುಜನು ಬರ್ಬೇಕು. ಸೊ ದಟ್ ಇಸ್ ದ ಟೈಮ್. ಜಾಗ್ರತೆ. ಕನ್ಯಾ ರಾಶಿ ಪರವಾಗಿಲ್ಲ, ಮಕ್ಕಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ತಗೋತಾರೆ. ನೀವು ಹಂಗೆ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದ್ರಲ್ಲಿ ನಂಬರ್ 1 ರಾಶಿ ಅಂದ್ರೆ ಕನ್ಯಾ ರಾಶಿ ಅವರು. ನಿಮ್ಗೆ ಏನಾದ್ರೂ ಒಂದು ಟೆನ್ಷನ್ ನಿಮ್ ತಲೆಗೆ ಹತ್ತಿಸ್ಕೊಳ್ಳಿಲ್ಲ ಅಂದ್ರೆ ತಿಂದ ಜೀರ್ಣ ಆಗೋಲ್ಲ. ಇದು ನಿಮ್ಮ ಭಾವ. ಏನ್ ಮಾಡ್ತೀರಿ, ನೀವು ತಿಂದಿದ್ ನಿಮ್ಗೆ ಜೀರ್ಣ ಆಗೋಲ್ಲ. ಇವತ್ತು ಆತರ ಮನೆದು ಇನ್ನೊಂದು ಜವಾಬ್ದಾರಿಯೋ ಕಮಿಟ್ಮೆಂಟ್ ಏನೂ ಆಗಲ್ಲ. ಅದ್ರ ಪಾಡಿಗೆ ಏನೇನ್ ಸಿಗಬೇಕು ಸಿಗ್ತಾ ಇದೆ, ಏನೇನ್ ಬರಬೇಕು ಬರ್ತಿದೆ. ತುಂಬಾ ಅದೃಷ್ಟವಂತ ರಾಶಿಗಳಲ್ಲಿ ಕನ್ಯಾ ರಾಶಿ ಒಬ್ರು. ತುಂಬಾ ಜನ ಗೊತ್ತಿಲ್ಲ, ನೀವು ಅದೃಷ್ಟವಂತರು, ಬಟ್ ಆದ್ರೂ ಗಾಬರಿ ಪಡ್ತಿರ್ತೀರಿ. ನಿಮ್ಮ ಊಟ ಬಟ್ಟೆ ಗತ್ತು ಗೌರವ ಇದು ಯಾವ್ದಕ್ಕೂ ಕೊಡ್ತಿರಲ್ಲ, ಬಟ್ ಆದರೂ ಅನ್ನತಕ್ಕಂಥದ್ದು ಅದೆಲ್ಲ ಬಿಡಿ, ಏನೂ ಆಗೋದಿಲ್ಲ. ಇನ್ನು ತುಲಾ ರಾಶಿ ವಿಪರೀತ ಬಲಕ್ಕೆ ಹೋಗ್ಬೇಡಿ. ವಿಪರೀತ ದುಡ್ಡು, ವಿಪರೀತ ಹೆಸರು, ವಿಪರೀತ ಇದೆಲ್ಲ ನೀರಿನ ಮೇಲೆ ಗುಳ್ಳೆ, ಇದೆಲ್ಲ ಬಿಟ್ಟೋಗುತ್ತೆ, ಇದೆಲ್ಲ ಇರುವುದಿಲ್ಲ. ಎಂತ ಮಹಾನಾಯಕ, ಇರಾನ್ನ ಪರಮೋಚ್ಚ ನಾಯಕ ಆಯತುಲ್ಲಾ ಖೊಮೇನಿ, ಯಾರಿಗ ನೆನಪಿದೆ ಅವರು? ಸಬ್ಲೋಗ್ ಬೋಲ್ಗೆ ಮುಗೀತು. ಫೆಬ್ರವರಿ 28ರಿಂದ ಆರಂಭ ಆಗಿರತಕ್ಕಂತ ಈ ಒಂದು ಪ್ರಭಾವ ಯೋಚನೆ ಮಾಡಿ ನೋಡಿ. ಈ ಒಂದು ಹೆಚ್ಚು ಕಡಿಮೆ 40-48 ದಿನ, 40 ದಿನ. ಮಾರ್ಚ್ 30, ಏಪ್ರಿಲ್ 8, 38, ಅದೊಂದು 2 ದಿನ ಹಿಂಗ ಹಾಕೊಳ್ಳಿ ಹೆಚ್ಚು ಅಷ್ಟೇ. 38-40 ದಿನದಲ್ಲಿ ಕೌನ್ ಕಿಸ್ಕೋ ಯಾದ್ ಕರ್ಕೆ ರಕ್ಕ ಏನಿಲ್ಲ ಅಷ್ಟೇ ಮಕ್ಕಳೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ವಿಪರೀತ ನಾನೇ ನಂದು ನಾನಿರ್ತೇನೆ ಇದೆಲ್ಲ ಸುಳ್ಳು. ನಮ್ಮ ಹಿರಿಯರೇ ಇಲ್ಲ, ನಾವು ಇರೋಲ್ಲ. ಎಚ್ಚರಿಕೆ, ನಿಭಾಯಿಸ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ವೃಶ್ಚಿಕ ರಾಶಿ ಮೋಸ್ಟ್ ಬ್ಯೂಟಿಫುಲ್ ಡೇ. ದಶಮಾಧಿಪತಿಯ ಸಾರದಲ್ಲಿರುವುದರಿಂದ ವೃತ್ತಿ, ಉದ್ಯೋಗ, ಗತ್ತು, ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಸ್ವಂತದಾದಂಥದ್ದು ತುಂಬಾ ಅನುಕೂಲ ಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ತೊಂದರೆ ಏನಿಲ್ಲ. ಬಾಯಿ ಸ್ವಲ್ಪ ಒಡಕಾಗುತ್ತೆ, ಎಚ್ಚರಿಕೆ. ಇಲ್ಲ ಮಿನಿಮಮ್ ಬಾಯಿ ಒಣಗುತ್ತೆ, ಒಡೆಯುತ್ತೆ, ಹೀಟ್ ಆಗುತ್ತೆ, ಬಾಯಿ ಹುಣ್ಣಾಗುತ್ತೆ, ಎಚ್ಚರಿಕೆ. ಇನ್ನು ಧನುಸು ರಾಶಿ ಚೆನ್ನಾಗಿದೆ. ಬೇವು ಬೆಲ್ಲ. ಬೇವಿಲ್ಲದೆ ಬೆಲ್ಲ ಇಲ್ಲ, ಬೆಲ್ಲ ಇಲ್ಲದೆ ಬೇವು ಇಲ್ಲ. ಎರಡೂ ಸಮಾನಾಂತರ. ನಾವು ಒಪ್ಪಲ್ಲ. ನಮ್ಗೆ ಯಾವಾಗ್ಲೂ ಸಿಹಿಯೇ ಇರಬೇಕು. ನಮಗ್ ಕಷ್ಟನೇ ಬರಬಾರ್ದು, ನಮಗ್ ನೆಗಡಿ ಬರಬಾರ್ದು, ನಮಗ್ ಜ್ವರ ಬರಬಾರ್ದು. ಏನೇನೋ ಮಾಡಿದ್ದೀವಿ ನಾವು. ಏನ್ ಗೊತ್ತ ಅನ್ಕೊಳ್ಳೋದು, ನಾನು ಯಾವತ್ತೂ ಮೋಸ ಮಾಡಿಲ್ಲ. ಖಂಡಿತ ಎಲ್ರೂ ಮೋಸ ಮಾಡಿರ್ತೀವಿ. ನಾವ್ ಯಾರಿಗೂ ನೋವು ಕೊಟ್ಟಿಲ್ಲ, ಖಂಡಿತ ನೋವು ಕೊಟ್ಟಿರ್ತೇವೆ. ಖಂಡಿತ ನಾವು ಸುಳ್ಳು ಹೇಳಿಲ್ಲ, ಖಂಡಿತ ಸುಳ್ಳು ಹೇಳಿರ್ತೇವೆ. ಖಂಡಿತ ಸುಳ್ಳು ಹೇಳದ ವ್ಯಕ್ತಿ ಇಲ್ಲ, ಮೋಸ ಮಾಡದ ವ್ಯಕ್ತಿ ಇಲ್ಲ, ದ್ರೋಹ ಮಾಡದ ವ್ಯಕ್ತಿ ಇಲ್ಲ. ನೀವ್ ಎಷ್ಟೇ ಅಂದ್ಕೊಳ್ಳಿ, ಬೇರೆಯವ್ರಿಗೆ 10 ಪೈಸೆ ಮಾಡಿದ್ರು ಅದು ದ್ರೋಹವೇ. ನಿಮಗದ 10 ಪೈಸಾ ಬಿಡಿ, ಒಂದಷ್ಟು ಉಳಿಸ್ಕೊಂಡಿದ್ದೀನಿ ಅಂತ ಎಲ್ಲಿ ಚೌಕಾಸಿ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಹಣ್ಣಂಗಡಿ, ತರಕಾರಿ ಅಂಗಡಿ, ರಸ್ತೆ ಬದಿನಲ್ಲಿ ಒಂದ್ ಮೆಸ್ ಮಾಡ್ಕೊಂಡು ಏನೋ ಒಂದ್ ಮಾಡ್ತಿದ್ದಾನೆ. ಇವಾಗ ಗ್ಯಾಸ್ ಸಮಸ್ಯೆ, ಒಂದು 10 ರೂಪಾಯಿ ಚೌಕಾಸಿ. ಅಲ್ಲಿ ನೀವು ಅದೇ ಸ್ವಿಗ್ಗಿ, ಡನ್ಸೋ ಇದೊತ್ತಿ 100 ರೂಪಾಯಿ ದೋಸೆ 250 ರೂಪಾಯಿ ಕಳಿಸ್ತಾನೆ. ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ ನೋಡಿ, ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಹೋಗಿ ನೋಡಿ, GST 9%, ಸರ್ವಿಸ್ ಟ್ಯಾಕ್ಸು. ಮೊನ್ನೆ ಯಾರು ಹಾಕಿದ್ರು 2 ವರ್ಷದ ಹಿಂದ್ಗಡೆದೇನೋ ಅದು ಬಿಲ್ಲು. ದೊಡ್ಡ ನಟಿ, ಮಹಾನಟಿ, ನಮ್ಮ ಮಂಗಳೂರು ಪ್ರಾಂತ್ಯದ ನಟಿ, ಮುಂಬೈನಲ್ಲಿ ಒಂದು ಹೋಟ್ಲು, 21,000 ರೂಪಾಯಿ ಬಿಲ್ ಅಪ್ಪ. 750 ಚಿಲ್ಲರೆ ಒಂದು ನೂಡಲ್ಸ್. ಶಿವಶಿವ ಬಾಯಿ ಬಟ್ಕೊಬಿಟ್ಟೆ ನಾನು. 21,000 ಚಿಲ್ಲರೆ ಬಿಲ್ಲು, ಹೋಟೆಲ್ ಬಿಲ್ಲು. ಇಬ್ಬರು ಕುತ್ಕೊಂಡು ತಿಂದು ಹೊರಗಡೆ ಬಂದಿರೋದು. ಬರೀ ಒಂದು ನೂಡಲ್ಸ್ 750 ರೂಪಾಯಿ. ಇವತ್ತು ನಾವು ಬೇರೆ ಬೇರೆ ಹೋಟೆಲ್ನವ್ರ ಬಗ್ಗೆ ಹಿಂಗ್ ಕೆತ್ಕೋದು ಹಾಕೋದು, ಏನ್ರಿ ದೋಸೆಗೆ ಇಷ್ಟಂತೆ, ಹಂಗಂತೆ, ಹೆಂಗಂತೆ, ಅದಂತೆ ಅಂತ.
ಖಂಡಿತ ಆ ಹೋಟ್ಲಿಗೆ 10 ಜನ ಹೋದ್ರೆ 21,000 ರೂಪಾಯಿ ಬಿಲ್ ಆಗಲ್ಲ, ಬರ್ದಿಟ್ಕೊಳ್ಳಿ. 20 ಜನ ಹೋದ್ರೇನೆ 21,000 ರೂಪಾಯಿ ಬಿಲ್ ಆಗುತ್ತೆ. ಇವತ್ತೇನ್ ಕೆಲವು ಹೋಟೆಲ್ಗಳ ಬಗ್ಗೆ, ಬ್ರ್ಯಾಂಡ್ ಬಗ್ಗೆ, ಇನ್ನೊಂದ್ರ ಬಗ್ಗೆ ಮಾತಾಡ್ತಿರ್ತಾರಲ್ಲ, ಕೆಲವ್ರಿಗೆ ಹಾಗೆ ಅದರ ಕೆಟ್ಟದ್ರ ಬಗ್ಗೆ ಮಾತನಾಡೋ ಒಂದು ಚಟ ಜಾಸ್ತಿ. ನಿಮಗ್ ಗೊತ್ತಿಲ್ಲ, ನಿಮ್ಮ ಬಾಯಲ್ಲಿ ಯಾವಾಗಲೂ ಕೆಟ್ಟದ್ದು ಮಾತನಾಡುತ್ತಿದ್ದರೆ ಬುಧಗ್ರಹ ಕೆಟ್ಟೋಗುತ್ತೆ. ಯಾವಾಗ ಬುಧಗ್ರಹ ಕೆಡುತ್ತೋ ನಿಮ್ ಬುದ್ಧಿ ಕೆಡ್ತು, ನಿಮ್ ಮಾತು ಕೆಡ್ತು, ನಿಮ್ ಆಲೋಚನೆ ಕೆಡ್ತು, ನಿಮ್ ದುಡ್ಡು ಕೆಡ್ತು, ವ್ಯವಹಾರ ಕೆಡ್ತು, ಎಲ್ಲ ಕೆಡ್ತು. ಇನ್ನೊಬ್ಬರ ಬಗ್ಗೆ ಅಪಭ್ರಂಶ ಮಾತನಾಡೋದು, ಕೆಟ್ಟದಾಗಿ ಕಮೆಂಟ್ ಹಾಕೋದು, ಕೆಟ್ಟದಾಗಿ ಹೇಳೋದು, ಕೆಟ್ಟದಾಗಿ ನೋಡೋದು. ಈ ಕಾಮಾಲೆ ರೋಗದವನಿಗೆ ಊರೆಲ್ಲ ಹಳದಿ ಬಣ್ಣವಾಗಿ ಕಾಣುತ್ತೆ ಅಂತ ಏನೋ ಹೇಳ್ತಾರಲ್ವಾ, ಆ ರೀತಿ. ಯಾರೋ ಏನೋ ಬದುಕು ಕಟ್ಕೊಂಡಿದ್ದಾರೆ, ನಿಮ್ಗೆ ಇಷ್ಟ ಇದ್ರೆ ಹೋಗಿ ಬಿಡಿ. ಈ ತರ 21,000 21 ಜನ ಹೋಗಿ ತಿಂದ್ರು ಕೂಡ ನಮ್ಮ ರಾಮೇಶ್ವರಂ ಕೆಫೆನಲ್ಲಿ ಆಗಲ್ಲ. ಅದಕ್ಕೆ ಅಂತ ಒಂದು ಗ್ರೂಪ್ ಸಿದ್ಧ ಆಗ್ಬಿಟ್ಟಿದ್ದಾರೆ. ರೀ, ಈ ಹೋಟ್ಲಲ್ಲಿ 300 ರೂಪಾಯಿ ಅಂತ 400 ರೂಪಾಯಿ ಬೇಡ ಬಿಡಿ. ಆ ಹೋಟ್ಲ್ ಒಳಗಡೆ ಒಂದು ಕಿಚನ್ ಸೆಟಪ್ ನೀವು ಒಂದು ಜೀವಮಾನದಲ್ಲಿ ನೆನೆಸ್ಕೊಳಕ್ಕೂ ಆಗಲ್ಲ. ಹೋಗಿ ನೋಡ್ಬಿಟ್ರಿ ಅಂತ ಕೋಟ್ಯಾಂತರ ರೂಪಾಯಿ ಸುರಿದಿದ್ದಾರೆ, ಕೋಟ್ಯಾಂತರ ರೂಪಾಯಿ. ಆ ಹೈಟೆಕ್ ಹೈಜೆನಿಕ್ ನೋಡಿ, ನಮ್ಮವ್ರು ಏನೋ ಒಂದು ಮಾಡ್ತಿದ್ದಾರೆ. ನಮ್ಮ ಕನ್ನಡದವ್ರದ್ದು ಒಂದು ದೌರ್ಬಲ್ಯ, ಯಾವನೋ 4 ಜನ ನಾವು ಬೇಗ ನೆಗೆಟಿವ್ ಆಗಿ ತಗೋಬಿಡ್ತೇವೆ. ಯಾರೋ 4 ಜನ ಚಪ್ಪಾಳೆ ತಟ್ಟೋದು. ನಮಗ್ ಸ್ವಲ್ಪ ವಿವೇಚನೆಯೂ ಇದೆ. ನೆಗೆಟಿವ್ನು ಕೂಡ ಬೇಗ ತಗೋಬಿಡ್ತೀವಿ, ಇನ್ನೊಬ್ಬರ ಬಗ್ಗೆ ಸನ್ಮಾನ ಮಾಡಿದ್ರು ಕೂಡ ಬೇಗ ತಗೋಬಿಡ್ತೀವಿ. ನಾವು ನಮ್ಮಲ್ಲಿರುವ ಒಂದು ಸಣ್ಣ ಒಳ್ಳೆತನ, ಸಿಕ್ಕಾಪಟ್ಟೆ ಒಳ್ಳೆತನ. ಯಾರೋ ಮಾಡ್ತಿದ್ದಾರೆ, ಇಷ್ಟ ಇಲ್ಲ ಹೋಗೋದು ಬೇಡ, ಅದ್ರ ಬಗ್ಗೆ ಕಮೆಂಟ್ ಬೇಡ. ಯಾರೋ ಹೇಳಿದ್ದೆ ತಕ್ಷಣ ತಗೋ. ಇನ್ನೊಂದು ನೋಡ್ತಿದ್ದೀನಲ್ವಾ, ಈಗ ಇದೇ ನಮ್ ಕನ್ನಡತಿ ಹೋಗ್ಬಿಟ್ಟು ಮುಂಬೈನಲ್ಲಿ ಹೋಟೆಲ್ ಮಾಡ್ಬಿಟ್ಟು 21,000 ರೂಪಾಯಿ ಬಿಲ್ಲು ಅಂದ್ರೆ ರಾಮ. ಎಷ್ಟು ಕೊಡೋ ನೂಡಲ್ಸ್ಗೆ 750 ರೂಪಾಯಿ. ಶಿವ, ಯೋಚನೆ ಮಾಡಿ ನೋಡಿ. ಹಿಂಗೆ ಧನುಸು ರಾಶಿ ಸ್ವಲ್ಪ ಅಂಥದ್ದೊಂದು ಸ್ಥಾಯಿಯ ಒಂದು ಪ್ರಭಾವ. ಸೂರ್ಯ ಚಂದ್ರ, ಬೇವು ಬೆಲ್ಲ ನಿಮ್ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ, ನಿಮ್ ಕರ್ತವ್ಯ ನೀವು ಮಾಡ್ಕೊಂಡು ಹೋಗಿ. ದೇವ್ರಿಗೆ ಬಿಟ್ಟಿತ್ತು. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಕೆಲವರಿಗೆ ಒಂದು ಊಟ ಇದೆ, 3 ಲಕ್ಷ ರೂಪಾಯಿ ಊಟ ಇದೆ, ಬಟ್ ಅದಕ್ಕೊಂದು ವ್ಯಾಲ್ಯೂ ಇದೆ. ಒಂದು ಡ್ರಿಂಕ್ ಇದೆ, 50 ಲಕ್ಷ 5 ಕೋಟಿಯವರೆಗೂ ಡ್ರಿಂಕ್ ಇದೆ. ಇದೆ. ನಾವು ವಿಮಾನಯಾನ ಹೋಗ್ತೇವೆ, 3,000 5,000 ರೂಪಾಯಿ ಟಿಕೆಟ್ ಕೊಟ್ಟು ಹೋಗ್ತಾರೆ. ನಮಗ್ ಗೊತ್ತಿದೆ 3 ಲಕ್ಷ ರೂಪಾಯಿ. ಅದೇ ಇಲ್ಲಿಂದ ಡೆಲ್ಲಿಗೆ ಹೋಗ್ಲಿಕ್ಕೂ 3 ಲಕ್ಷ ರೂಪಾಯಿ ಚಾರ್ಜಸ್ ಇದೆ, 12 ಲಕ್ಷ ಆಗುತ್ತೆ. ಬಟ್ ನೀವು ಆ ಪ್ಯಾಲೇಸ್ ಆನ್ ವೀಲ್ಸ್ ಹತ್ತಿದ್ದೀರಾ ನೋಡೋಣ? ಖಂಡಿತ ಹತ್ತಿಲ್ಲ. ಅಷ್ಟೇ ವ್ಯತ್ಯಾಸ. ಅದರ ಮೇಲೆ ಆ ಸರ್ವಿಸ್ ಮೇಲೆ ಒಂದ್ ಲೆಕ್ಕ. ಸೊ ನೀವು ಕೊಡ್ತಿರೋ ಸರ್ವಿಸ್ ತಕ್ಕಂಥದ್ದೇ ನಿಮ್ಗೆ ಆ ಗೌರವ ಬರುತ್ತೆ. ಸೊ ಈ ಬೇವಿನ ಬಗ್ಗೆ ತಲೆ ಕೆಡ್ಸ್ಕೊಡಿ, ನಿಮ್ ಪಾಡಿ ಕರ್ತವ್ಯ ಮಾಡಿ. ಬೆಲ್ಲ ಉಂಟು. ಮಕರ ರಾಶಿ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಬಟ್ ಆತರ ಪಟ್ಬಿಡ್ತೀರಿ, ದುಡುಕ್ ಬಿಡ್ತೀರಿ. ಜಾಗ್ರತೆ. ಯಾರೋ ನಿಮ್ಮನ್ನ ನಂಬಿಸ್ತಾರೆ, ಬೇಗ ತಲೆಗೆ ತುಂಬಿಸ್ತಾರೆ. ನೀವು ಅತ್ಯಂತ ಮುಗ್ಧರು ಅನ್ನೋದು ಪರಮಾವಧಿ ಅನ್ನೋದಾದರೆ ಈ ಮಕರ ರಾಶಿಯವರೇ. ಬೆಳಗಿರೋದೆಲ್ಲ ಹಾಲು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣೋರೆಲ್ಲ ಏನ್ ಗೊತ್ತಾ, ಅದ್ರ ಹಿಂದ್ಗಡೆ ಎಷ್ಟೋ ಇರುತ್ತೆ ಕಥೆಗಳು. ಅವ್ರಿಗೆ ಅದು ಗೊತ್ತಾಗಲ್ಲ. ಯಾರೋ ಕರ್ಕೊಂಡ್ ಬಂದು ಪಾರ್ಟಿ ಸನ್ಮಾನ ಮಾಡಿದ ಅವನು ಒಳ್ಳೆಯವನು. ನೀವಂತವ್ರು ನೀವು ಬೇಗ ಲಾಭ ನಷ್ಟ ಹಿಡಿಯೋದು, ಆಳ ಕಿಳಿದ್ರೇನೆ ಅಲ್ವಾ ಗೊತ್ತಾಗೋದು. ಕಾಲಿಟ್ಟು ಇಳಿದ್ರೇನೆ ಅಲ್ವಾ ಗೊತ್ತಾಗೋದು. ನೀವು ಸ್ವಲ್ಪ ಇಳಿಯಲ್ಲ, ತಳಕು ಬೆಳಕಿಗೆ ಬೇಗ ಬೆರಗಾಗ್ಬಿಡ್ತೀರಿ. ಮಕರ ಇವತ್ತು ಅಂಥದರಿಂದ ದೂರವಿರಿ. ಇನ್ನು ಕುಂಭರಾಶಿ ಸ್ವಲ್ಪ ಖರ್ಚು, ಸ್ವಲ್ಪ ಓಡಾಟ, ಸ್ವಲ್ಪ ಟೆನ್ಷನ್. ಏನಂತ ಒಂದು ಗಾಬರಿ ಆಗುವಂಥದ್ದೇನೂ ಏನಿಲ್ಲ. ಊಟ ಬಟ್ಟೆ ವ್ಯವಸ್ಥೆ ವೃತ್ತಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ಅದರಲ್ಲೂ ರಾಜಕೀಯದಲ್ಲಿದ್ದೀರಿ, ಗೌರ್ಮೆಂಟ್ ಜಾಬ್ಸು, ಗೌರ್ಮೆಂಟ್ ವ್ಯವಹಾರಗಳು, ಟೆಂಡರ್ಗಳು, ಕಾಂಟ್ರಾಕ್ಟು, ಸ್ವಂತ ವ್ಯವಹಾರಗಳು ಅನುಕೂಲ. ಮೀನರಾಶಿ ಫ್ಯಾಂಟಾಸ್ಟಿಕ್ ಡೇ. ಷಷ್ಠಾಧಿಪತಿ ಹಾಗೂ ಪೂರ್ವ ಪುಣ್ಯಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ದಿನದ ಆರಂಭ ಸ್ವಲ್ಪ ಒತ್ತಡವಾದರೂ ದ ಲೈಟ್ ಆಫ್ ದ ಡೇ ಇಟ್ ಇಸ್ ಅ ಬ್ಯೂಟಿಫುಲ್ ಡೇ. ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್, ಫುಡ್ ಇಂಡಸ್ಟ್ರಿ, ಬ್ಲಾಗರ್ಸು, ಎಡಿಟರ್ಸು, ಡಿಸೈನರ್ಸು, ರಾಜಕೀಯ, ನಾಟ್ಯ, ಕಲಾವಿದರು ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ.
ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.